ಪ್ರಿಯರಾದ ದೇವಜನರೇ, ಇವತ್ತು ನಾವು ಆಲೋಚನೆ ಮಾಡ್ತಿರುವಂತಹ ಅಂಶದ ಹೆಸರೇನು ಹೇಳ್ತೀರಾ? ಪ್ರತ್ಯಕ್ಷ ಗುಡಾರ ಭಾಗ 4. ಈ ಮುಂಚೆ ಏನೇನು ಆಲೋಚನೆ ಮಾಡಿದ್ದೀವಿ? 3 ಭಾಗಗಳನ್ನು ನೋಡಿದ್ವಲ್ವ? ಎಲ್ಲಿವರೆಗೂ ಮಾತಾಡಿ ಎಲ್ಲಿವರೆಗೂ ನಿಲ್ಲಿಸಿದ್ದೀವಿ? ಕಳೆದ ವಾರ ಯಾವುದಕ್ಕೆ ನಿಲ್ಲಿಸಿದ್ವಿ? ದೀಪಸ್ತಂಭಕ್ಕೆ ನಿಲ್ಲಿಸಿದ್ವಿ. ಭಾಗ 1ರಲ್ಲಿ ದೇವರು ಪ್ರತ್ಯಕ್ಷ ಗುಡಾರವನ್ನು ಏರ್ಪಡಿಸು ಅಂತ ಹೇಳಿದಾಗ ಅದರ ಹಿಂದೆ ಇದ್ದಂತಹ ಉದ್ದೇಶ, ದೇವರಿಟ್ಟಂತಹ ಪರೀಕ್ಷೆಯನ್ನು ನೋಡಿದ್ವಿ. 2ನೇ ಭಾಗದಲ್ಲಿ ಯಜ್ಞವೇದಿ ಮತ್ತು ಗಂಗಾಳದ ಬಗ್ಗೆ ನೋಡಿದ್ದೀವಿ. ಹಾಗೆ ಹೊರಗಿನ ಪ್ರಾಂಗಣದ ಅರೇಂಜ್ಮೆಂಟ್ ಏನಿದೆ, ಬಾಗಿಲು, ಅದರ ಸುತ್ತ ಇರುವಂತಹ ಅರೇಂಜ್ಮೆಂಟ್ಗಳು, ದೇವರು ಹೇಗೆ ತನ್ನ ಗುಡಾರವನ್ನು ಮಧ್ಯದಲ್ಲಿ ಏರ್ಪಡಿಸಬೇಕು ಅಂತ ಹೇಳಿದ್ರು, ಅದಷ್ಟನ್ನು ನೋಡಿದ್ವಿ 2ನೇ ಭಾಗದಲ್ಲಿ. ಇನ್ನು 3ನೇ ಭಾಗ, ಕಳೆದ ವಾರ ಏನು ನೋಡಿದ್ದೀವಿ? ದೀಪಸ್ತಂಭದ ಬಗ್ಗೆ. ಅಂದರೆ ಪರಿಶುದ್ಧ ಸ್ಥಳವನ್ನು ಪ್ರವೇಶ ಮಾಡಿದ್ವಿ ನಾವು ಕಳೆದ ವಾರ, ಹೌದಾ? ಓಕೆ, ನಮ್ಮೆಲ್ಲರ ನೆನಪಿಗೆ ಫ್ರೆಶ್ ಆಗಿ ಇನ್ನೊಂದು ಸಾರಿ ಬರಲಿಕ್ಕೆ ಒಂದು ಸಾರಿ ವಿಡಿಯೋವನ್ನು ನೋಡಿ ಅದಾದ ನಂತರ ಶುರು ಮಾಡೋಣ. ಇನ್ನೊಂದು ಸಾರಿ ನೋಡಿ. ಏನಿದು? ಯಜ್ಞವೇದಿ. ಇನ್ನೊಂದು ಸ್ವಲ್ಪ ಫಾಸ್ಟ್ ಮಾಡಿ. ಇದೇನು? ಗಂಗಾಳ. ಪರಿಶುದ್ಧ ಸ್ಥಳ ಅಲ್ವಾ? ಇದನ್ನು ಪ್ರವೇಶಿಸಿದ ನಂತರ ಅಲ್ಲಿಗೆ ಪಾಸ್ ಮಾಡೋ ದೀಕ್ಷೆ. ಲೆಫ್ಟಲ್ಲಿ ಏನು ಕಾಣಿಸ್ತಿದೆ ನಮಗೆ? ಪ್ರವೇಶ ಮಾಡಿದ ತಕ್ಷಣ ದೀಪಸ್ತಂಭ. ರೈಟ್ ಸೈಡಲ್ಲಿ ರೊಟ್ಟಿಗಳನ್ನು ಇಡುವಂತಹ ಮೇಜು. ಸ್ಟ್ರೈಟಾಗಿ ನೀವು ನೋಡಿದಾಗ ನಿಮ್ಮ ಎದುರಿನಲ್ಲಿ ಏನಿದೆ? ಧೂಪವೇದಿ, ಹೌದಲ್ವಾ? ಹೊರಗಡೆ ಇದ್ದಿದ್ದು ಯಜ್ಞವೇದಿ ಆದರೆ ಇಲ್ಲಿರುವಂತಹದ್ದು ಧೂಪವೇದಿ. ಹೊರಗಡೆ ಇರುವಂತಹ ಐಟಮ್ಗಳು ಮರದಿಂದ ಮಾಡಲ್ಪಟ್ಟಿರುತ್ತೆ, ಆದರೆ ಮೇಲೆ ಕೋಟ್ ಆಗಿರುವಂತಹದ್ದು ತಾಮ್ರ. ಒಳಗಡೆ ಇರುವಂತಹ ಐಟಮ್ಗಳೆಲ್ಲವೂ ಸಹ ಮರದಿಂದ ಮಾಡಲ್ಪಟ್ಟಿದೆ. ಅಂದರೆ ಪವಿತ್ರ ಸ್ಥಳದಲ್ಲಿರುವಂತಹ ಐಟಮ್ಗಳಲ್ಲಿ ಮೇಜ್ ಆಗಿರ್ಬೋದು, ಅದೆಲ್ಲವೂ ಸಹ ಮರದಿಂದ ಮಾಡಲ್ಪಟ್ಟಿರುವಂತಹದ್ದು. ಅದರ ಕೋಟ್ ಆಗಿರುವಂತಹದ್ದು ಬಂಗಾರ. ಹೊರಗಡೆ ಇರುವಂಥ ಐಟಮ್ ಬೇರೆ, ಒಳಗಡೆ ಪವಿತ್ರ ಸ್ಥಾನಕ್ಕೆ ಬಂದಾಗ ನಿಮಗೆ ಕಾಣಿಸ್ತಿರುವಂತಹ ಐಟಮ್ಗಳು ಬೇರೆ. ಇಲ್ಲಿ ಎಲ್ಲವೂ ಸಹ ಚೊಕ್ಕ ಬಂಗಾರದಿಂದ ಮಾಡಲ್ಪಟ್ಟಿರುವಂತಹದ್ದು, ಚೊಕ್ಕ ಬಂಗಾರದಿಂದ ಕೋಟ್ ಆಗಿರುವಂತಹ ಐಟಮ್ಗಳು ಒಳಗಡೆ ಇರುವಂತಹದ್ದು. ಇದನ್ನು ನೆನ್ಪಿಟ್ಕೊಳ್ಳಿ. ಅದೇನಕ್ಕೆ ಅಂತ ಹೇಳಿ ಮುಂದೆ ಹೋಗ್ತಾ ನಮಗೆ ಗೊತ್ತಾಗುತ್ತೆ. ಹೊರಗಡೆ ಇರುವಂಥ ಐಟಮ್ಗಳ ಮಟೀರಿಯಲ್ ಬೇರೆ, ಒಳಗಡೆ ಇರುವಂಥ ಐಟಮ್ಗಳ ಮಟೀರಿಯಲ್ ಬೇರೆ. ಓಕೆ, ನಾವು ಕಳೆದ ವಾರ ಲೆಫ್ಟಲ್ಲಿರುವಂತಹ ದೀಪಸ್ತಂಭದ ಬಗ್ಗೆ ಆಲೋಚನೆ ಮಾಡಿ ನೋಡಿದ್ವಲ್ವ? ಇವತ್ತು ಅದಕ್ಕೆ ಆಪೋಸಿಟ್ ಸೈಡಲ್ಲಿ ಒಂದನ್ನು ಇಡಿ ಅಂತ ಹೇಳಿದರು ದೇವರು. ಏನದು? ರೊಟ್ಟಿಗಳನ್ನು ಇಡುವಂತಹ ಮೇಜು. ಓಕೆ, ಆ ರೊಟ್ಟಿಗಳನ್ನು ಇಡುವಂತಹ ಮೇಜು, ಅದರ ಬಗ್ಗೆ ತಿಳ್ಕೊಬೇಕಾಗಿರುವಂತಹ ಒಂದು 2 ರಿಂದ 3 ಕ್ಯಾರೆಕ್ಟರಿಸ್ಟಿಕ್ಸ್ ಇದೆ. ಅದನ್ನು ಫಸ್ಟು ಸತ್ಯವೇದದಿಂದ ನೋಡಿಕೊಂಡು ಆಮೇಲೆ ಶುರು ಮಾಡೋಣ. ಫಸ್ಟ್ ಇವತ್ತು ನಾವು ಯೋಚನೆ ಮಾಡ್ತಿರುವಂಥ ಆರ್ಡ್ರನ್ನ ನಿಮಗೆ ಹೇಳ್ತಿದ್ದೀನಿ, ಗಮನ ಕೊಟ್ಟು ಕೇಳಿಸ್ಕೊಳ್ಳಿ. ಕಳೆದ ವಾರ ಈಗಾಗಲೇ ದೀಪಸ್ತಂಭದ ಬಗ್ಗೆ ನೋಡಿದ್ದೀವಿ. ಅದರ ಎದುರುಗಡೆ ಇರುವಂತಹ ರೊಟ್ಟಿಗಳನ್ನು ಇಡುವಂತಹ ಮೇಜಿನ ಬಗ್ಗೆ ನೋಡಿ, ಅದಾದ ನಂತರ ಮುಂದೆ ಇರುವಂತಹ ಧೂಪವೇದಿಯನ್ನು ನೋಡಿ ಅದೇನು ಹೇಳುತ್ತೆ ಅಂತ ತಿಳ್ಕೊಂಡು ಇವತ್ತಿನ ಸಂದೇಶವನ್ನು ಮುಗಿಸೋಣ. ಅತಿ ಪರಿಶುದ್ಧವಾಗಿರುವಂತಹ ಸ್ಥಳ ಮುಂದಿನ ವಾರ. ಓಕೆ, ಈ 2 ವಸ್ತುಗಳ ಬಗ್ಗೆ ನೋಡ್ತಿದ್ದೇವೆ. ಯಾವುದು? ರೊಟ್ಟಿಗಳನ್ನು ಇಡುವಂತಹ ಮೇಜು, ಆಮೇಲೆ ಧೂಪವೇದಿ. ಓಕೆ, ಈ 2 ನೋಡಿ ಇವತ್ತಿನ ಸಂದೇಶವನ್ನು ಮುಗಿಸ್ಕೊಳ್ಳೋಣ. ಪ್ರಪ್ರಥಮವಾಗಿ ಇದನ್ನು ಆಲೋಚನೆ ಮಾಡುವುದಕ್ಕಿಂತ ಮುಂಚೆ ನಾವು ಕಳೆದ ವಾರ ಇಂಟ್ರೊಡಕ್ಷನಲ್ಲಿ ಒಂದು ಚಿಕ್ಕ ಟಾಪಿಕ್ಕನ್ನು ಮಾತಾಡ್ಕೊಂಡಿದ್ದೇವೆ. ಏನದು? ಇಷ್ಟಕ್ಕೂ ಇಲ್ಲಿರುವಂತಹ ಅರೇಂಜ್ಮೆಂಟ್ಗಳು ಈಗಿನ ಕಾಲದಲ್ಲಿ ನಿಮಗೆಲ್ಲಿ ಕಾಣಿಸ್ತಿದೆ? ಇಲ್ಲಿರುವಂತಹ ಅರೇಂಜ್ಮೆಂಟ್ಗಳು ದೇವರು ಪ್ರತ್ಯಕ್ಷ ಗುಡಾರದಲ್ಲಿ ಮಾಡು ಅಂತ ಹೇಳಿದಂತಹ ಏರ್ಪಾಟುಗಳೆಲ್ಲವೂ ಸಹ ಈಗಿನ ಕಾಲದಲ್ಲಿ ನಿಮಗೆಲ್ಲಿ ಕಾಣಿಸ್ತಿದೆ? ಬೇರೆ ಧರ್ಮದವರು ಅವರವರ ನಂಬಿಕೆಗೆ ತಕ್ಕಂತೆ ಏನು ದೇವಾಲಯಗಳನ್ನು ಏರ್ಪಡಿಸ್ಕೊಂಡಿದ್ದಾರೋ ಆ ದೇವಾಲಯಗಳಲ್ಲಿ ನಿಮಗೆ ಕಾಣಿಸುತ್ತಾ? ಬೇರೆ ಧರ್ಮದವರು ಅವರ ದೇವಾಲಯಗಳಲ್ಲಿ ಇವತ್ತಿಗೂ ಸಹ ಈ ಆಚರಣೆಗಳನ್ನೆಲ್ಲ ಮಾಡ್ತಿದ್ದಾರೆ. ಯಜ್ಞವೇದಿ, ಬಲಿ ಕೊಡುವಂತಹದ್ದು ಇವಾಗಲೂ ಮಾಡ್ತಿದ್ದಾರೆ ಅಂತ ಹೇಳಿ ನಾವು ಕಳೆದ ವಾರ ಮಾತಾಡ್ಕೊಂಡಿದ್ದೀವಲ್ವ?
ಆ ಬಲಿ ಕೊಡುವಂಥ ಸಿಸ್ಟಮ್ ಎಲ್ಲಿಂದ ಕಂಡುಹಿಡಿದ್ರಪ್ಪ ಅಂತ ಹೇಳಿದ್ರೆ ಅವ್ರು ಓನಾಗಿ ಸ್ವಂತವಾಗಿ ಆಲೋಚನೆ ಮಾಡಿರುವಂತಹದ್ದಲ್ಲ. ಇಲ್ಲಿ ಸತ್ಯವೇದದಲ್ಲಿ ಹಳೆ ಒಡಂಬಡಿಕೆಯಲ್ಲಿರುವಂಥ ಮಾತುಗಳು. ಬಲಿ ಕೊಟ್ಟ ನಂತರ ರಕ್ತವನ್ನು ಎರಚುವಂತಹದ್ದು, ಚಿಮ್ಮುವಂತಹದ್ದು, ಅದೂ ಸಹ ಸತ್ಯವೇದದಲ್ಲಿರುವಂತಹ ಮಾತೆ ಹಳೆ ಒಡಂಬಡಿಕೆಯಲ್ಲಿ. ಎಲ್ಲರೂ ಸಹ ದೇವಸ್ಥಾನದಲ್ಲಿ ಎಲ್ಲ ಸ್ಥಳಗಳಿಗೂ ಪ್ರವೇಶ ಇಲ್ಲ ಎಲ್ಲರಿಗೂ ಸಹ, ಹೌದಾ? ಅದರಲ್ಲಿ ಗರ್ಭಗುಡಿ ಅಂತಿರುತ್ತೆ, ಅದರಲ್ಲಿ ವಿಗ್ರಹ ಅಂತಿರುತ್ತೆ. ದರ್ಶನಕ್ಕೆ ಬಂದವರೆಲ್ಲ ಎಲ್ಲಿ ನಿಂತ್ಕೋಬೇಕು? ಹೊರಗಡೆ. ಪವಿತ್ರ ಸ್ಥಾನಕ್ಕೆ, ಅತಿ ಪವಿತ್ರ ಸ್ಥಾನಕ್ಕೆ ದೇವಾಲಯದಲ್ಲಿ ಎಲ್ಲರೂ ಕಾಲಿಡೋ ಹಂಗಿಲ್ಲ. ಅದನ್ನು ನಾವು ಇವತ್ತು ಇಲ್ಲಿ ನೋಡ್ತಿದ್ದೀವಿ, ಈ ಲೋಕದಲ್ಲಿ ನೋಡ್ತಿದ್ದೀವಿ. ನಿಜನಾ? ಅದು ಎಲ್ಲದೆ ಸತ್ಯವೇದದಲ್ಲಿ? ನಾವು ಅದೇ ಕಳೆದ ವಾರ ಮಾತಾಡ್ಕೊಂಡ್ವಲ್ವಾ, ಸ್ವಂತವಾಗಿ ಬುದ್ಧಿ ಓಡಿಸಿ ಮಾಡಿರುವಂತಹದ್ದೆಲ್ಲ ಈ ಕ್ರಮಗಳೆಲ್ಲವೂ ಸಹ ಇಲ್ಲಿಂದ ಕಾಪಿ ಮಾಡಿರುವಂತಹದ್ದೇ. ಧೂಪ ಹಾಕುವಂತಹದನ್ನು ನೋಡಿದ್ದೀವ, ದೇವರಿಗೆ ಸಾಂಬ್ರಾಣಿಯನ್ನು ಹಾಕುವಂತಹದನ್ನು ನೋಡಿದ್ದೀವ? ಎಲ್ಲಿಂದ ಆಚರಣೆಯನ್ನು ಕಾಪಿ ಮಾಡಿದ್ದಾರೆ? ನೀವು ನೋಡಿದ್ರೆ ಮಾತಾಡಬೇಡಿ ಅಮ್ಮ ದಯವಿಟ್ಟು. ಓಕೆ, ಆ ಧೂಪ ಹಾಕುವಂತಹ ಆ ಕ್ರಮ ಸತ್ಯವೇದದಲ್ಲಿ ಎಲ್ಲಿಂದ ಕಾಪಿ ಆಗಿದೆ? ಇಲ್ಲಿಂದ. ನೀವು ನೋಡಿದ್ರಲ್ವ ಪ್ರತ್ಯಕ್ಷ ಗುಡಾರ, ಅಲ್ಲೂ ಸಹ ಒಂದು ಧೂಪವೇದ ಇತ್ತು. ಈಗ ನೀವು ಪ್ರಪಂಚದಲ್ಲಿ ನೋಡ್ತಿರುವಂತಹ ಅಷ್ಟು ಆಚರಣೆಗಳು ಸಹ ಸತ್ಯವೇದವನ್ನು ನೋಡಿ ಆಚರಣೆಗೆ ತಂದಿದ್ದು ಬಿಟ್ಟರೆ, ಮನುಷ್ಯ ಆಲೋಚನೆಯಿಂದ, ಮನುಷ್ಯರ ಜ್ಞಾನದಿಂದ ಯೋಚನೆ ಮಾಡಿ ಇದು ಹಿಂಗೆ ಮಾಡಿದ್ರೆ ಚೆನ್ನಾಗಿರುತ್ತೆ ಅನ್ನುವಂತಹ ಉದ್ದೇಶ ಇಟ್ಕೊಂಡು ಮಾಡಿರುವಂತಹದ್ದಲ್ಲ. ಆದರೆ ದೇವರು ಹಳೆ ಒಡಂಬಡಿಕೆಯಲ್ಲಿ ಅದೆಲ್ಲ ಕೊಡಲಿಕ್ಕೂ ಒಂದೊಂದು ಕಾರಣ ಇತ್ತು. ಪ್ರತಿಯೊಂದೊಂದಕ್ಕೂ ಒಂದು ಕಾರಣ ಇತ್ತು. ಧೂಪ ಹಾಕಿ ಅಂತ ಹೇಳಲಿಕ್ಕೆ ಒಂದು ಕಾರಣ ಇತ್ತು, ಯಜ್ಞ ಸಮರ್ಪಿಸಿ ಅಂತ ಹೇಳಲಿಕ್ಕೆ ಒಂದು ಕಾರಣ ಇತ್ತು. ಆದರೆ ಈಗಿನ ಕಾಲದಲ್ಲಿ ಹಂಗೆ ಕಾಣಿಸೋದಿಲ್ಲ ನಿಮಗೆ, ನಿಜನಾ? ಸಾಕಷ್ಟು ಸಭೆಗಳಿಗೆ ನೀವು ಹೋದರೆ, ಬೇರೆ ಬೇರೆ ಡಿನಾಮಿನೇಷನ್ಗಳು ಸಾಕಷ್ಟು ಇದೆಯಲ್ವಾ, ನೀವು ಸಭೆಗಳಿಗೆ, ಕೆಲವು ಸಭೆಗಳಿಗೆ ಹೋದರೆ, ಮುಖ್ಯವಾಗಿ ಇಸ್ರಾಯೇಲ್ ಆ ಪ್ರಾಂತ್ಯದಲ್ಲಿರುವಂತಹ ಸಭೆಗಳಿಗೆ ಹೋದರೆ, ಇವತ್ತೂ ಸಹ ನಾವು ಯಹೂದ್ಯರು ಅಂತ ಅಂದ್ಕೊಂಡು ಇವತ್ತಿಗೂ ಸಹ ಸಭೆಯಲ್ಲಿ ಧೂಪ ಹಾಕ್ತಾರೆ. ಗೊತ್ತಾ ನಮಗೆ? ಸಾಂಬ್ರಾಣಿ ಹಾಕ್ತಾರೆ, ಇವತ್ತೂ ಸಹ ಧೂಪ ಹಾಕ್ತಾರೆ. ನಮ್ಮ ದೇಶದಲ್ಲೂ ಹಲವಾರು ಕೆಲವು ಡಿನಾಮಿನೇಷನ್ಗಳ ಸಭೆಗಳಲ್ಲಿ ಧೂಪ ಹಾಕ್ತಾರೆ ಸಭೆಗಳಲ್ಲಿ. ಅದನ್ನು ಬಿಟ್ಟಿಲ್ವಾ? ಹಳೆ ಒಡಂಬಡಿಕೆಯಲ್ಲಿ ದೇವರು ಹೇಳಿರುವಂತಹದ್ದು ಇನ್ನೂ ಬಿಟ್ಟಿಲ್ವಾ ಇವರು? ಇವತ್ತಿಗೂ ಸಹ ಧೂಪ ಹಾಕುವಂಥವ್ರು ಇದ್ದಾರೆ. ನಾವು ಕಳೆದ ವಾರ ದೀಪಸ್ತಂಭದ ಬಗ್ಗೆ ಮಾತಾಡ್ಕೊಂಡ್ವಲ್ವಾ? ಹಲವಾರು ಸಭೆಗಳಲ್ಲಿ ದೀಪಸ್ತಂಭ ಇಟ್ಕೊಂಡಿರ್ತಾರೆ, ನೋಡಿದ್ದೀರಾ ನೀವು? ಒಂದು ದೊಡ್ಡ ಟೇಬಲ್ ಇದ್ದಾರೆ, ಆ ಟೇಬಲ್ ಮೇಲೆ ಸೆಪರೇಟ್ ಆಗಿ ಐಸೋಲೇಟ್ ಮಾಡಿ ಆ ದೀಪಸ್ತಂಭವನ್ನು ಇಟ್ಟಿರ್ತಾರೆ. ನೀವು ಅವ್ರ ಹತ್ರ ಹೇಳಿ ಹೋಗಿ, ಬ್ರದರ್ ಆ ದೀಪಸ್ತಂಭವನ್ನು ಇಡುವುದರ ಬದಲು ಇದನ್ನೇ ಇಡ್ಬೋದಲ್ವಾ ಅಂತ ಕೇಳಿ ನೋಡಿ. ಏನಂತಾರೆ? ಬ್ರದರ್ ಅದು ಬೇರೆ ಇದು ಬೇರೆ ಅಂತಾರೆ. ನಾವು ಕಳೆದ ವಾರ ಏನು ಮಾತಾಡ್ಕೊಂಡಿದ್ದೀವಿ? ದೀಪಸ್ತಂಭ ಅಂದರೆ ಏನು? ದೀಪಸ್ತಂಭ ಅಂದರೆ ಏನು? ಕಳೆದ ವಾರ ನಾವು ಮಾತಾಡ್ಕೊಂಡಿರುವಂತಹ ಪ್ರಕಾರ ವಾಕ್ಯ ಅಲ್ವಾ? ಇದು ಅದು ಎರಡು ಒಂದೇನಾ ಬೇರೆ ಬೇರೆನಾ? ದೇವರು ಹೇಳಿರುವಂತಹ ದೀಪಸ್ತಂಭ, ನಮ್ಮ ಕೈಯಲ್ಲಿರುವಂತಹ ಸತ್ಯವೇದ ಎರಡು ಒಂದೇನಾ ಬೇರೆ ಬೇರೆನಾ? ಒಂದೇ. ಇದನ್ನು ಕೊಡುವುದರ ಛಾಯಾರೂಪವಾಗಿ ದೇವರು ಅದನ್ನು ಮಾಡ್ಲಿಕ್ಕೆ ಹೇಳಿದ್ರು ಮುಂಚೆ. ಅದು ಪ್ರಪಂಚಕ್ಕೆ ಇವತ್ತಿಗೂ ಅರ್ಥ ಆಗಿಲ್ಲ, ಹೌದಾ? ಓಕೆ, ಇದೆಲ್ಲವನ್ನು ಗ್ರಹಿಸಿ ನಾವು ಧನ್ಯರು. ದೇವರು ಆರಿಸಿಕೊಂಡಿರುವಂಥವರು, ದೇವರು ಛಾಯಾರೂಪವಾಗಿರುವಂಥವುಗಳ ನಿಜ ಸ್ವರೂಪವನ್ನು ನಮಗೆ ತಿಳಿಸ್ಕೊಡ್ತಿದ್ದಾರೆ ಅನ್ನುವಂತಹ ಇಂಟ್ರೆಸ್ಟನ್ನು ನೀವು ತೋರಿಸಿ, ಆಸಕ್ತಿಯನ್ನು ನೀವು ತೋರಿಸಿ ಕೇಳ್ತಿರೋದಕ್ಕೆ, ಕಲಿತಿರೋದಕ್ಕೆ ತುಂಬ ಸಂತೋಷ, ಖುಷಿ. ಓಕೆ, ಈಗ ಅಂಶವನ್ನು ಶುರು ಮಾಡೋಣ. ಯಾವುದು ನಮ್ಮ ಟಾಪಿಕ್ ಅಂತ ಹೇಳಿದ್ದೆ ಈಗಾಗಲೇ? ರೊಟ್ಟಿಯನ್ನು ಇಡುವಂತಹ ಮೇಜು. ಓಕೆ, ಇಷ್ಟಕ್ಕೂ ಆ ರೊಟ್ಟಿಯನ್ನು ಇಷ್ಟ ಬಂದಂತೆ ಮಾಡುವಂತಹದ್ದಾಗಲಿ, ಇಷ್ಟ ಬಂದಂತೆ ತಯಾರಿಸುವಂತಹದ್ದಾಗಲಿ, ಲೆಕ್ಕ ಇಲ್ಲದೆ ಆ ರೊಟ್ಟಿಗಳನ್ನು ಅದ್ರ ಮೇಲೆ ಇಡುವಂತಹದ್ದಾಗಲಿ ಮಾಡಬಾರ್ದು. ದೇವರು ಕ್ರಿಸ್ಟಲ್ ಕ್ಲಿಯರ್ ಆಗಿ ಇನ್ಸ್ಟ್ರಕ್ಟ್ ಮಾಡಿದರು. ಆ ಮೇಜಿನ ಮೇಲೆ ಇಡುವಂತಹ ರೊಟ್ಟಿಗಳು ಹೇಗೆ ಮಾಡಬೇಕು ಅಂತಲೂ ಸಹ ಹೇಳಿದರು. ಆ ರೊಟ್ಟಿಗಳ ಸಂಖ್ಯೆ ಎಷ್ಟೆಷ್ಟು, ಲೆಫ್ಟಲ್ಲಿರುವಂತಹ ರೊಟ್ಟಿಗಳ ಸಂಖ್ಯೆ ಎಷ್ಟಿರಬೇಕು, ರೈಟಲ್ಲಿರುವಂತಹ ರೊಟ್ಟಿಗಳ ಸಂಖ್ಯೆ ಎಷ್ಟಿರಬೇಕಂತಲೂ ಕ್ಲಿಯರ್ ಆಗಿ ಸ್ಪೆಸಿಫೈ ಮಾಡಿದರು. ಒಂದ್ಸರಿ ನೋಡೋಣ ಸತ್ಯವೇದದಲ್ಲಿ. ಫಸ್ಟು ಅದು ಯಾವ ಲೊಕೇಶನಲ್ಲಿ, ಇವಾಗ ನಾವು ನೋಡಿದ್ವಲ್ವ ವಿಡಿಯೋದಲ್ಲಿ, ಆ ಲೊಕೇಶನ್ ಎಲ್ಲಿದೆ ಸತ್ಯವೇದದಲ್ಲಿ, ಹಾಗೆ ಇಡಬೇಕು ಅನ್ನುವಂತಹದನ್ನು ಒಂದ್ಸರಿ ನೋಡಿಕೊಂಡು ಮುಂದೆ ಹೋಗೋಣ. ವಿಮೋಚನ ಕಾಂಡ 26ನೇ ಅಧ್ಯಾಯ 35ನೇ ವಚನ. ತೆರೆಯ ಹೊರಗಡೆಯಲ್ಲಿ ಮೇಜನ್ನು, ಮೇಜಿನೆದುರಾಗಿ ಗುಡಾರದ ದಕ್ಷಿಣ ದಿಕ್ಕಿನಲ್ಲಿ ದೀಪಸ್ತಂಭವನ್ನು ಇಡಬೇಕು. ಮೇಜು ಉತ್ತರ ಕಡೆಯಲ್ಲಿರಬೇಕು. ಏನು ಹೇಳಿದರೆ ಇಲ್ಲಿ? ತೆರೆಯ ಹೊರಗಡೆಯಲ್ಲಿ ಮೇಜನ್ನು, ಮೇಜಿನ ಎದುರಾಗಿ ಗುಡಾರದ ದಕ್ಷಿಣ ದಿಕ್ಕಿನಲ್ಲಿ ದೀಪಸ್ತಂಭವನ್ನು ಇಡಬೇಕು. ಮೇಜು ಉತ್ತರ ಕಡೆಯಲ್ಲಿರಬೇಕು. ದಕ್ಷಿಣ ದಿಕ್ಕಲ್ಲಿ ಏನಿರಬೇಕಂತೆ? ದೀಪಸ್ತಂಭ. ದಕ್ಷಿಣ ಅಂದರೆ ಯಾವುದು? ದಕ್ಷಿಣ ಅಂದರೆ ಯಾವುದು? ನೀವು ಕೂತಿರುವಂತಹ ಸ್ಥಾನದಿಂದ ದಕ್ಷಿಣ ಅಂದರೆ ಯಾವುದು? ಉತ್ತರ ಅಂದರೆ ಯಾವುದು? ಹೋಗಲಿ, ರೈಟ್ ಅಲ್ವಾ?
ನಿಮ್ಮ ರೈಟ್ಗಲ್ವ ಇರುವಂತಹದ್ದು, ಪೂರ್ವ ಉತ್ತರ ಇದನ್ನು ಈಸ್ಟ್ ಅನ್ನುವಂತಹದ್ದು ನಿಮ್ಮ ರೈಟ್ಗಲ್ವ ಇರುವಂತಹದ್ದು. ಅದರ ಎದುರುಗಡೆ ಈ ಕಡೆ ದೀಪಸ್ತಂಭ ಇದ್ದರೆ ದಕ್ಷಿಣಕ್ಕೆ, ಉತ್ತರ ದಿಕ್ಕಿನಲ್ಲಿ ಏನಿರಬೇಕು, ರೊಟ್ಟಿಗಳನ್ನು ಇಡುವಂತಹ ಮೇಜು. ಇದರ ಪ್ರಕಾರವಾಗಿ ನೀವು ನೋಡಿದಂತಹ ವಿಡಿಯೋದಲ್ಲಿ ಅವರು ಪ್ಲೇಸ್ ಮಾಡಿದ್ರು ಅದನ್ನು, ಹೌದಾ? ಈಗ ನಾವು ಓದಂತಹ ವಚನ ಏನು ಹೇಳ್ತು ನಮಗೆ? ಆ ರೊಟ್ಟಿಗಳನ್ನು ಇಡುವಂತಹ ಮೇಜಿನ ಪ್ಲೇಸ್ಮೆಂಟನ್ನು ಹೇಳ್ತು, ಯಾವ ಸ್ಥಳದಲ್ಲಿರಬೇಕು ಅನ್ನುವಂತಹದನ್ನು ಹೇಳ್ತು. ಓಕೆ, ಈಗ ಅದರ ಮೇಲಿರುವಂತಹ ರೊಟ್ಟಿಗಳಿಗಿರಬೇಕಾಗಿರುವಂತಹ ಲಕ್ಷಣಗಳೇನೇನಂತೆ? ಯಾಜಕ ಕಾಂಡ 24ನೇ ಅಧ್ಯಾಯ 5ನೇ ವಚನ, 24:5. ಅದಲ್ಲದೆ ನೀನು ಗೋಧಿಯ ಹಿಟ್ಟಿನಿಂದ 12 ರೊಟ್ಟಿಗಳನ್ನು ಮಾಡಬೇಕು, ಪ್ರತಿಯೊಂದು ರೊಟ್ಟಿಯು 6 ಸೇರಿನದಾಗಿರಬೇಕು. ಅದಲ್ಲದೆ ನೀನು ಗೋಧಿಯ ಹಿಟ್ಟಿನಿಂದ 12 ರೊಟ್ಟಿಗಳನ್ನು ಮಾಡಬೇಕು, ಪ್ರತಿಯೊಂದು ರೊಟ್ಟಿಯು 6 ಸೇರಿನದಾಗಿರಬೇಕು. ಅವುಗಳನ್ನು 6 ಮೇರೆಗೆ 2 ರಾಶಿಗಳಾಗಿ ಚೊಕ್ಕ ಬಂಗಾರದ ಮೇಜಿನ ಮೇಲೆ ಯೆಹೋವನ ಸನ್ನಿಧಿಯಲ್ಲಿ ಇಡಬೇಕು. ಅವುಗಳನ್ನು 6 ಮೇರೆಗೆ 2 ರಾಶಿಗಳಾಗಿ ಚೊಕ್ಕ ಬಂಗಾರದಂತೆ ಮೇಜಿನ ಮೇಲೆ ಯೆಹೋವನ ಸನ್ನಿಧಿಯಲ್ಲಿ ಇಡಬೇಕು. ಇದ ಅರೇಂಜ್ಮೆಂಟು. ಏನರ್ಥ ಆಯಿತು ನಮಗೆ? ರೊಟ್ಟಿಗಳನ್ನು ಮಾಡಿಸಿಡಬೇಕು, 6 ಈ ಕಡೆ 6 ಆ ಕಡೆ. ಟೋಟಲ್ ಆಗಿ ಎಷ್ಟು ರೊಟ್ಟಿ ಇಡಬೇಕು? 12 ರೊಟ್ಟಿ ಆ ಮೇಜಿನ ಮೇಲೆ ಇರಬೇಕು. ಆ ರೊಟ್ಟಿಗಳನ್ನು ಆ ಮೇಜಿನ ಮೇಲೆ ಏನು ರೊಟ್ಟಿ ಇದೆಯಲ್ವಾ, ಆ ರೊಟ್ಟಿಗಳನ್ನು ಏನು ಮಾಡಬೇಕು ನೀವು? ಇಷ್ಟಕ್ಕೂ ಏನಕ್ಕೋಸ್ಕರ ಆ ರೊಟ್ಟಿಯನ್ನು ಇಡ್ತಿದ್ದೀರಾ? ಎಷ್ಟು ದಿನ ಆದಮೇಲೆ ಆ ರೊಟ್ಟಿಯನ್ನು ಏನು ಮಾಡಬೇಕು ಅನ್ನುವಂತಹದನ್ನು ನೋಡೋಣ. ಈಗ ಹಿಂದೆ ಓದಂತಹ ರೆಫರೆನ್ಸಲ್ಲಿ ಆ ರೊಟ್ಟಿಯನ್ನು ಇಡುವಂತಹ ಮೇಜನ್ನು ಯಾವ ಡೈರೆಕ್ಷನಲ್ಲಿ ಇಡಬೇಕು ಅಂತ ದೇವರು ಹೇಳಿದ್ರು. ಈಗ ನಾವು ಓದಂತಹ ವಚನದಲ್ಲಿ ಆ ಮೇಜಿನ ಮೇಲಿರುವಂತಹ ರೊಟ್ಟಿಗಳ ಸಂಖ್ಯೆ ಎಷ್ಟಿರಬೇಕು, ಹೇಗೆ ಮಾಡಬೇಕು ಅನ್ನುವಂತಹದನ್ನು ನೋಡಿದ್ವಿ. ಈಗ ನಾವು ಮುಂದೆ ನೋಡುವಂತಹದ್ದು ಅದನ್ನು ಏನು ಮಾಡಬೇಕು? ಇಷ್ಟಕ್ಕೂ ರೊಟ್ಟಿ ಇಟ್ಟು ಬಿಟ್ಬಿಡುವಂತಹದ್ದಷ್ಟೇನಾ? ಸ್ವಲ್ಪ ದಿನ ಆದಮೇಲೆ ಕೊಳೆದು ಹೋದಂಗೆ ಆಗೋತ್ತಲ್ವ ರೊಟ್ಟಿಗಳು. ಏನು ಮಾಡಬೇಕು ಆ ರೊಟ್ಟಿಗಳನ್ನು? ನೆಕ್ಸ್ಟ್ ಯಾಜಕ ಕಾಂಡ 24ನೇ ಅಧ್ಯಾಯ 9ನೇ ವಚನ, 24:9. ಅವು ಆರೋನನಿಗೆ ಅವನ ಸಂತತಿಯವರಿಗೂ ಸಲ್ಲಬೇಕು. ಅವು ಆರೋನನಿಗೂ ಅವನ ಸಂತತಿಯವರಿಗೂ ಸಲ್ಲಬೇಕು. ಮಹಾಪರಿಶುದ್ಧವಾದ ಅವುಗಳನ್ನು ದೇವಸ್ಥಾನದ ಪ್ರಾಕಾರದಲ್ಲಿಯೇ ತಿನ್ನಬೇಕು. ಮಹಾಪರಿಶುದ್ಧವಾದ ಅವುಗಳನ್ನು ದೇವಸ್ಥಾನದ ಪ್ರಾಕಾರದಲ್ಲಿಯೇ ತಿನ್ನಬೇಕು. ಅವು ಯೆಹೋವನಿಗೆ ಸಮರ್ಪಿತವಾದ ಹೋಮ ದ್ರವ್ಯಗಳಿಗೆ ಸೇರಿದವುಗಳಾದ್ದರಿಂದ ಶಾಶ್ವತ ನಿಯಮದ ಪ್ರಕಾರ ಯಾಜಕರಿಗೆ ಸಲ್ಲಬೇಕು. ಅವು ಯೆಹೋವನಿಗೆ ಸಮರ್ಪಿತವಾದ ಹೋಮ ದ್ರವ್ಯಗಳಿಗೆ ಸೇರಿದವುಗಳಾದ್ದರಿಂದ ಶಾಶ್ವತ ನಿಯಮದ ಪ್ರಕಾರ ಯಾಜಕರಿಗೆ ಸಲ್ಲಬೇಕು. ಏನು ಮಾಡಬೇಕಂತೆ? ಆರೋನರು ಮತ್ತು ಅವರ ಕುಟುಂಬದವರು ಏನು ಮಾಡಬೇಕಂತೆ? ಅವರ ವಂಶದವರು ಅದನ್ನು ದೇವಾಲಯದ ಪ್ರಾಕಾರದಲ್ಲಿಯೇ ಏನು ಮಾಡಬೇಕು ಹೇಳಿ? ಇವಾಗ ಓದಂತಹ ವಚನ ಏನು ಹೇಳ್ತು ನಮಗೆ? ತಿನ್ನಬೇಕು. ಇನ್ನೊಂದ್ಸರಿ ಓದೋಣ ಅದೇ ಮಾತನ್ನು. ಅವು ಆರೋನನಿಗೂ ಅವರ ಸಂತತಿಯವರಿಗೂ ಸಲ್ಲಬೇಕು. ಮಹಾಪರಿಶುದ್ಧವಾದ ಅವುಗಳನ್ನು ದೇವಸ್ಥಾನದ ಪ್ರಾಕಾರದಲ್ಲಿಯೇ ತಿನ್ನಬೇಕು. ಒಳಗಡೆನೆ ತಿನ್ನಬೇಕು. ಮನೆಗೆ ಎತ್ಕೊಂಡು ಹೋಗ್ತೀನಿ, ಕ್ಯಾರಿಯರ್ಗೆ ಹಾಕ್ಕೊಡ್ತೀರಾ ಅಂದರೆ ಅಲೌಡಾ? ಎಲ್ಲಿ ತಿನ್ನಬೇಕು? ಅಲ್ಲೇ ತಿನ್ನಬೇಕು. ಇವಾಗ ನೀವು ಹೇಳಿ, ಈ ರೊಟ್ಟಿಗಳನ್ನು ಇಡುವಂತಹ ಈ ಮೇಜು, ಆ ರೊಟ್ಟಿಗಳ ಸಂಖ್ಯೆ ನಮಗೇನನ್ನು ಸೂಚಿಸ್ತದೆ? ಏನನ್ನು ಸೂಚಿಸ್ತಿದೆ? ಆ ರೊಟ್ಟಿಗಳಿಗೆ ಇನ್ನೊಂದು ಲಕ್ಷಣ ಇತ್ತು. ಯಹೂದ್ಯರು ಇಷ್ಟಕ್ಕೂ ಹೇಗೆ ಮಾಡ್ತಿದ್ರು ಆ ರೊಟ್ಟಿಯನ್ನು ಅಂತ ಹೇಳಿದ್ರೆ, ಅಂದರೆ ಇಸ್ರಾಯೇಲಿಯರು ಆ ರೊಟ್ಟಿಯನ್ನು ಹೇಗೆ ತಯಾರಿಸ್ತಿದ್ರು ಅಂತ ಹೇಳಿದ್ರೆ, ಅದಕ್ಕೆ ಹುಳಿ ಅನ್ನುವಂತಹದನ್ನು ಸೋಕಿಸ್ತಿರ್ಲಿಲ್ಲ. ಹುಳಿ ಅನ್ನುವಂತಹದ್ದನ್ನು ಸೋಕಿಸ್ತಿರ್ಲಿಲ್ಲ ರೊಟ್ಟಿಗಳು ಮಾಡಬೇಕಾದ್ರೆ. ದೇವರು ಸಹ ತನಗೆ ಸಮರ್ಪಕವಾಗಿರಬೇಕಾಗಿರುವಂತಹ ಸಾಮಗ್ರಿಗಳಲ್ಲಿ ಹುಳಿ ಸೋಕಬಾರದು ಅನ್ನುವಂಥ ಇನ್ಸ್ಟ್ರಕ್ಷನ್ನು ಸಹ ಕೊಟ್ಟಿದ್ರು. ಅದನ್ನು ಒಂದ್ಸರಿ ಓದೋಣ. ಯಾಜಕ ಕಾಂಡ 2ನೇ ಅಧ್ಯಾಯ 11ನೇ ವಚನ, 2:11. ನೀವು ಯೆಹೋವನಿಗೆ ನೈವೇದ್ಯವಾಗಿ ಸಮರ್ಪಿಸುವ ಯಾವ ಪದಾರ್ಥವನ್ನಾಗಲಿ ನೀವು ಯೆಹೋವನಿಗೆ ನೈವೇದ್ಯವಾಗಿ ಸಮರ್ಪಿಸುವ ಯಾವ ಪದಾರ್ಥವನ್ನಾಗಲಿ ಹುಳಿ ಹಿಟ್ಟಿನಿಂದ ಮಾಡಬಾರದು. ಯಾವ ಹುಳಿ ಪದಾರ್ಥವನ್ನಾಗಲಿ ಸಿಹಿ ಪದಾರ್ಥವನ್ನಾಗಲಿ ಯೆಹೋವನಿಗೆ ಹೋಮ ಮಾಡಕೂಡದು. ಸಿಹಿ ಪದಾರ್ಥವನ್ನಾಗಲಿ ಹುಳಿ ಪದಾರ್ಥವನ್ನಾಗಲಿ ಯೆಹೋವನಿಗೆ ಹೋಮ ಮಾಡಕೂಡದು. ದೇವರು ಸಹ ಇನ್ಸ್ಟ್ರಕ್ಟ್ ಮಾಡಿದ್ರು. ಅದರ ಪ್ರಕಾರ ಇಸ್ರಾಯೇಲಿಯರು ಅದಕ್ಕೇನು ಸೋಕಿಸ್ತಿರ್ಲಿಲ್ಲ? ಹುಳಿಯನ್ನು ಸೋಕಿಸೋ ಹಂಗಿಲ್ಲ. ಹಂಗೆ ಮಾಡಬೇಕು ಆ ರೊಟ್ಟಿಗಳನ್ನು. ಇವಾಗ ಹೇಳಿ, ಆ ರೊಟ್ಟಿಗಳನ್ನು ನೋಡಿದ್ರೆ ಅದು ಯಾವುದಕ್ಕೆ ಸಾದೃಶ್ಯವಾಗಿರ್ಬೋದು ಹೊಸ ಒಡಂಬಡಿಕೆಯಲ್ಲಿ ಅಥವಾ ಮುಂದೆ ಬರುವಂತಹ ಕಾಲದಲ್ಲಿ ಅಂತ ನಿಮ್ಗೆ ಅನ್ನಿಸ್ತಿದೆ? ಆ ರೊಟ್ಟಿಗಳನ್ನು ದೇವರು ಏನಕ್ಕೋಸ್ಕರ ಅಲ್ಲಿ ಇಡಬೇಕು ಅಂತ ಹೇಳಿದ್ರು? ಆ ರೊಟ್ಟಿಗಳನ್ನು ಏನಕ್ಕೋಸ್ಕರ ಹಾಗೆ ಮಾಡಬೇಕು ಅಂತ ಹೇಳಿದರು? ಎಷ್ಟಿಡಬೇಕು ರೊಟ್ಟಿಗಳು? 12 ರೊಟ್ಟಿಗಳನ್ನು ಇಡಬೇಕು. 12 ರೊಟ್ಟಿಗಳನ್ನು ಇಸ್ರಾಯೇಲ್ಯರು ಹೇಗೆ ತಯಾರಿಸ್ತಿದ್ರು? ಹುಳಿ ಸೋಕಿಸದಂತೆ ತಯಾರಿಸ್ತಿದ್ರು.
ಇದನ್ನು ನೋಡಿದಾಗ ಹುಳಿ ಸೋಕಿಸದೇ ಇರುವಂತಹ ರೊಟ್ಟಿಗಳು, ಹುಳಿ ಸೋಕಿಸದೇ ಇರುವಂತಹ ರೊಟ್ಟಿಗಳು, ಹುಳಿ ಇಲ್ಲದೆ ಇರುವಂತಹ ರೊಟ್ಟಿಗಳು ಅಂದರೆ ನಿಮ್ಮ ತಲೆಗೆ ಏನಾದರೂ ಬರ್ತಿದೆಯಾ? ಚೆನ್ನಾಗಿ ಬೈಬಲ್ ಓದಿದರೆ ಬರುತ್ತೆ. ಹೇಳಿ. ಹುಳಿ ಇಲ್ಲದೆ ಇರುವಂತಹ ರೊಟ್ಟಿಗಳು ಅನ್ನುವಂತಹದ್ದು ಅಂದ ತಕ್ಷಣ ನಮ್ಮ ತಲೆಗೆ ಏನು ಬರ್ತಿದೆ? ಪಸ್ಕ ಹಬ್ಬ ಕೇಳಿದ್ದೀವ? ಏನು ಪಸ್ಕ ಹಬ್ಬ ಅಂದರೆ? ಓಕೆ, ನಿಮಗೆ ಪಸ್ಕ ಹಬ್ಬ ಅಂದರೆ ನೀವೇನು ಅಂದ್ಕೊಂಡಿದ್ದೀರೋ ನನಗೆ ಗೊತ್ತಿಲ್ಲ. ಆದರೆ ಪಸ್ಕ ಹಬ್ಬ ಅಂದರೆ ಏನು ಅಂತ ಹೇಳಿ ಇವಾಗ ಆಲೋಚನೆ ಮಾಡಿ ನೋಡೋಣ ಒಂದು 2 ನಿಮಿಷ. ಪಸ್ಕ ಹಬ್ಬವನ್ನು ಆಚರಿಸುವಂತಹ ಕ್ರಮ ಹೇಗಿತ್ತು ಅಂತ ಹೇಳಿದ್ರೆ, ಮೊದಲನೇ ದಿನ ಅವ್ರು ಏನಾದರೂ ಪಸ್ಕ ಹಬ್ಬವನ್ನು ಆಚರಿಸಿದ್ರೆ ಅದಾದ ನಂತರ 7 ದಿನಗಳವರೆಗೂ ಹುಳಿ ಇಲ್ಲದೆ ಇರುವಂತಹ ರೊಟ್ಟಿಗಳ ಆಚರಣೆಯನ್ನು ಮಾಡಬೇಕು. ಅರ್ಥ ಆಯ್ತಾ ನಮಗೆ? ಫಸ್ಟ್ ಡೇ ಪಸ್ಕ ಹಬ್ಬ ಆದರೆ ಸೆಕೆಂಡ್ ಡೇಯಿಂದ 8th ಡೇವರೆಗೂ ಏನು ಮಾಡಬೇಕು? ಹುಳಿ ಇಲ್ಲದೆ ಇರುವಂತಹ ರೊಟ್ಟಿಗಳ ಆಚರಣೆಯನ್ನು ಮಾಡಬೇಕು. ಈ ಕ್ರಮವನ್ನು ಯಾವಾಗ ಕೊಟ್ಟರು ದೇವರು? ಇವರು ಪ್ರತ್ಯಕ್ಷ ಗುಡಾರವನ್ನು ಏರ್ಪಡಿಸಿಕೊಳ್ಳುವುದಕ್ಕಿಂತ ಐಗುಪ್ತ್ಯ ದೇಶದಿಂದ ಬಿಡಿಸ್ಕೊಂಬಂದ್ರಲ್ವಾ ದೇವರು, ಅವಾಗ ಕೊಟ್ಟರು ಇವರಿಗೆ. ಪಸ್ಕ ಹಬ್ಬವನ್ನು ಆಚರಣೆ ಮಾಡುವಂತಹದ್ದು ಏನಕ್ಕೋಸ್ಕರ? ಪಸ್ಕ ಹಬ್ಬದಲ್ಲಿ ಏನು ಮಾಡಬೇಕು ಇಷ್ಟಕ್ಕೂ ಹೇಳಿ? ಅದು ಕುರಿಮರಿಯನ್ನು ವಧಿಸಿ ಆ ಕುರಿಮರಿಯ ರಕ್ತವನ್ನು ಮನೆ ಬಾಗಿಲಿಗೆ ಹಚ್ಚಬೇಕು. ಇದನ್ನೆಲ್ಲ ನಾವು ಕೇಳಿದ್ದೀವ? ಅದು ಪಸ್ಕ ಹಬ್ಬ ಆದರೆ ಅದಾದ ನಂತರ 7 ದಿನಗಳವರೆಗೆ ಏನು ಮಾಡಬೇಕು? ಇವರು ಹುಳಿ ಇಲ್ಲದೆ ಇರುವಂತಹ ರೊಟ್ಟಿಗಳನ್ನೇ ತಿನ್ನಬೇಕು. ಇವರು ಮನೆಯಲ್ಲಿರುವಂಥ ಹುಳಿಯನ್ನು ಸಹ ತೆಗೆದು ಹೊರಗಡೆ ಹಾಕಬೇಕು. ಹುಳಿ ಮನೆಯಲ್ಲಿರೋ ಹಂಗಿಲ್ಲ. ಟೋಟಲ್ ಆಗಿ ಈ ಫೆಸ್ಟಿವಲ್ ಎಷ್ಟು ದಿನ ನಡೆಯುತ್ತೆ? 8 ಡೇಸ್. ಪಸ್ಕ ಹಬ್ಬ ಮತ್ತೆ ಹುಳಿ ಇಲ್ಲದೆ ಇರುವಂತಹ ರೊಟ್ಟಿಗಳ ಆಚರಣೆ ಸೇರಿ ದ ಫೆಸ್ಟಿವಲ್ ಆಫ್ ಅನ್ಲೀವೆಂಡ್ ಬ್ರೆಡ್ ಅಂತ ಹೇಳಿ ಕರಿತೀವಿ, ಹುಳಿ ಇಲ್ಲದೆ ಇರುವಂತಹ ರೊಟ್ಟಿಗಳ ಆಚರಣೆಯನ್ನು. ಈ ಟೋಟಲ್ ಆಗಿ ಎಷ್ಟು ದಿನ? 8 ದಿನ. ದೇವಾಲಯದಲ್ಲಿ ಆ ಮೇಜಿನ ಮೇಲೆ ಇಡಬೇಕಾಗಿರುವಂತಹ ರೊಟ್ಟಿಗಳಿಗೆ ಯಾವ ಕ್ವಾಲಿಟಿ ಇರಬೇಕು? ಹುಳಿ ಸೋಕಿರಬಾರ್ದು. ದೇವರು ಈಗಾಗಲೇ ಇಸ್ರಾಯೇಲರಿಗೆ ಕೊಟ್ಟಿರುವಂತಹ ಆಚರಣೆ ಏನು? ಹುಳಿ ಇಲ್ಲದೆ ಇರುವಂತಹ ರೊಟ್ಟಿಗಳ ಆಚರಣೆ. ಅದರಲ್ಲಿ ಏನಾಗಿರಬೇಕು? ರೊಟ್ಟಿಗಳು ಹುಳಿ ಇರಬಾರ್ದು. ಇಷ್ಟಕ್ಕೂ ದೇವರು ಈ ಹುಳಿ ಇಲ್ಲದೆ ಇರುವಂತಹ ರೊಟ್ಟಿಗಳ ಆಚರಣೆಯನ್ನು ಮಾಡಿ ಅಂತ ಇಸ್ರಾಯೇಲರಿಗೆ ಏನಕ್ಕೋಸ್ಕರ ಕೊಟ್ಟರು ಅಂತ ನಮಗೆ ಗೊತ್ತಾದರೆ, ಈ ಮೇಜಿನ ಮೇಲಿರುವಂತಹ ರೊಟ್ಟಿಗಳು ಏನನ್ನು ಸೂಚಿಸುತ್ತೆ ಅಂತ ಗೊತ್ತಾಗೋಗುತ್ತೆ. ನೋಡೋಣ ಒಂದ್ಸರಿ. ಆ ಹುಳಿ ಇಲ್ಲದೆ ಇರುವಂತಹ ರೊಟ್ಟಿಗಳ ಆಚರಣೆಯನ್ನು ಏನಕ್ಕೋಸ್ಕರ 7 ಡೇಸ್ ಮಾಡಬೇಕು ಅಂತ ಹೇಳಿದ್ರು ದೇವರು. ಯಾಜಕ ಕಾಂಡ, ವಿಮೋಚನ ಕಾಂಡ 12ನೇ ಅಧ್ಯಾಯ 3ನೇ ವಚನದಿಂದ ಓದುತ್ತೇನೆ. ಇದರ ವಿಷಯದಲ್ಲಿ ನೀವು ಇಸ್ರಾಯೇಲಿಯರ ಸಮೂಹಕ್ಕೆಲ್ಲ ಅಪ್ಪಣೆ ಮಾಡಬೇಕಾದದ್ದೇನೆಂದರೆ, ಈ ತಿಂಗಳಿನ 10ನೆಯ ದಿನದಲ್ಲಿ ನಿಮ್ಮ ಗೋತ್ರಗಳು ಪ್ರತಿಯೊಂದು ಮನೆಯವರು ಒಂದೊಂದು ಕುರಿಮರಿಯನ್ನಾಗಲಿ ಆಡು ಮರಿಯನ್ನಾಗಲಿ ತೆಗೆದುಕೊಳ್ಳಬೇಕು. 4ನೇ ವಚನ. ಕುಟುಂಬವು ಚಿಕ್ಕದಾಗಿದ್ದು ಪೂರಾ ಒಂದು ಮರಿಯನ್ನು ತಿನ್ನುವುದಕ್ಕೆ ಆಗದೆ ಹೋದ ಪಕ್ಷಕ್ಕೆ ನೆರೆಮನೆಯ ಕುಟುಂಬದೊಂದಿಗೆ ಸೇರಿ ಒಬ್ಬೊಬ್ಬನು ಇಷ್ಟಿಷ್ಟು ತಿನ್ನುವನೆಂದು ಗೊತ್ತು ಮಾಡಿಕೊಂಡು ಜನಗಳ ಸಂಖ್ಯಾನುಸಾರ ಮರಿಗಳನ್ನು ತೆಗೆದುಕೊಳ್ಳಲಿ. 5ನೇ ವಚನ. ಆ ಮರಿಯು ಪೂರ್ಣಾಂಗವಾದ ಒಂದು ವರುಷದ ಗಂಡಾಗಿರಬೇಕು. ಕುರಿಗಳಿಂದಾಗಲಿ ಆಡುಗಳಿಂದಾಗಲಿ ಅದನ್ನು ತೆಗೆದುಕೊಳ್ಳಬಹುದು. 6ನೇ ವಚನ. ಈ ತಿಂಗಳಿನ 14ನೆಯ ದಿನದವರೆಗೆ ಅವುಗಳನ್ನು ಇಟ್ಟುಕೊಂಡಿತ್ತು. ಅದೇ ದಿನದ ಸಂಜೆಯ ವೇಳೆಯಲ್ಲಿ ಇಸ್ರಾಯೇಲ್ಯರ ಸಮೂಹದವರೆಲ್ಲರೂ ತಮ್ಮ ತಮ್ಮ ಕೂಟಗಳಲ್ಲಿ ಕೊಯ್ಯಬೇಕು. 7ನೇ ವಚನ. ಅವರು ಅವುಗಳ ರಕ್ತದಲ್ಲಿ ಸ್ವಲ್ಪ ತೆಗೆದು ತಾವು ಆ ಭೋಜನವನ್ನು ಮಾಡುವ ಮನೆ ಬಾಗಿಲಿನ 2 ನಿಲುವು ಕಂಬಗಳಿಗೂ ಮೇಲಿನ ಪಟ್ಟಿಗೂ ಹಚ್ಚಬೇಕು. 8ನೇ ವಚನ. ಆ ರಾತ್ರಿಯಲ್ಲಿಯೇ ಆ ಮಾಂಸವನ್ನು ಭೋಜನ ಮಾಡಬೇಕು. ಅದನ್ನು ಬೆಂಕಿಯಲ್ಲಿ ಸುಟ್ಟು ಹುಳಿಯಿಲ್ಲದ ರೊಟ್ಟಿಗಳ ಮತ್ತು ಕಹಿಯಾದ ಪಲ್ಯಗಳ ಸಂಗಡ ಊಟ ಮಾಡಬೇಕು. 9ನೇ ವಚನ. ಅದನ್ನು ಹಸಿಯಾಗಿಯೂ ನೀರಿನಲ್ಲಿ ಬೇಯಿಸಿಯೂ ತಿನ್ನಕೂಡದು. ಅದನ್ನೆಲ್ಲ ತಲೆ ತೊಡೆ ಹೊಟ್ಟೆಯೊಳಗಣವುಗಳು ಸಹಿತವಾಗಿ ಬೆಂಕಿಯಲ್ಲಿ ಸುಟ್ಟೇ ತಿನ್ನಬೇಕು. 10ನೇ ವಚನ. ಮರುದಿನದ ಬೆಳಗ್ಗಿನವರೆಗೂ ಅದರಲ್ಲಿ ಸ್ವಲ್ಪವನ್ನಾದರೂ ಮಿಗಿಸಕೂಡದು. ಬೆಳಕಿನವರೆಗೂ ಮಿಕ್ಕದ್ದನ್ನು ಬೆಂಕಿಯಲ್ಲಿ ಸುಟ್ಟು ಬಿಡಬೇಕು. 12ನೇ ವಚನವನ್ನು ಓದ್ತಿದ್ದೀನಿ ಈಗ, 11ನ್ನು ಸ್ಕಿಪ್ ಮಾಡಿ. ಆ ರಾತ್ರಿ ನಾನು ಐಗುಪ್ತ್ಯ ದೇಶದ ನಡುವೆ ಹಾದು ಹೋಗಿ ಮನುಷ್ಯರಲ್ಲಾಗಲಿ ಪಶುಗಳಲ್ಲಾಗಲಿ ಚೊಚ್ಚಲಾಗಿರುವಂತಹದೆಲ್ಲವನ್ನು ಸಂಹರಿಸುವೆನು. ಐಗುಪ್ತ್ಯ ದೇಶದ ಸಮಸ್ತ ದೇವತೆಗಳಿಗೂ ಶಿಕ್ಷೆ ಮಾಡುವೆನು. ನಾನು ಯೆಹೋವನು. ನೀವು ಬಾಗಿಲಿಗೆ ಹಚ್ಚಿದ ಆ ರಕ್ತವು ನೀವಿರುವ ಮನೆಗಳನ್ನು ಸೂಚಿಸುವುದಾದ ಕಾರಣ ನಾನು ಅದನ್ನು ಕಂಡು ನಿಮಗೆ ಯಾವ ನಷ್ಟವನ್ನು ಮಾಡದೆ ಮುಂದೆ ದಾಟಿ ಹೋಗುವೆನು. ನಾನು ಐಗುಪ್ತ್ಯರನ್ನು ಸಂಹರಿಸುವಾಗ ನಿಮಗೆ ಯಾವ ಹಾನಿಯೂ ಉಂಟಾಗುವುದಿಲ್ಲ. 14ನೇ ವಚನ. ಆ ದಿನವು ನಿಮಗೆ ಜ್ಞಾಪಕಾರ್ಥವಾಗಿರುವುದು. ಅದರಲ್ಲಿ ಯೆಹೋವನ ಘನಕ್ಕಾಗಿ ಹಬ್ಬವನ್ನು ಮಾಡಬೇಕು. ಅದು ಯಾವ ಹಬ್ಬ? ಪಸ್ಕ ಹಬ್ಬ. ಪಸ್ಕ ಹಬ್ಬವನ್ನು ಏನಕ್ಕೋಸ್ಕರ ಮಾಡಬೇಕು ಅಂತ ದೇವರು ಹೇಳಿದ್ರು ಹೇಳಿ ಈಗ?
ಒಂದು ಕಾಲದಲ್ಲಿ ಐಗುಪ್ತ್ಯದವರ ಮನೆಗಳಲ್ಲಿರುವಂತಹ ಚೊಚ್ಚಲತೆ ಹೊಂದಿರುವಂತಹ ಪ್ರತಿಯೊಂದೊಂದು ಜೀವಿಯು ಬಲಿ ಆಯ್ತಲ್ವ? ಆ ಬಲಿಯಿಂದ ಯಾರು ರಕ್ಷಿಸಲ್ಪಟ್ಟರು? ಇಸ್ರಾಯೇಲ್ಯರು ರಕ್ಷಿಸಲ್ಪಟ್ಟರು. ಆ ಇಸ್ರಾಯೇಲ್ಯರನ್ನು ರಕ್ಷಿಸಿದ್ದು ಏನು? ಅವರು ಒಂದು ಕುರಿಮರಿಯನ್ನು ಬಲಿ ಕೊಟ್ಟು ಆ ಕುರಿಮರಿಯ ರಕ್ತವನ್ನು ಅವರ ಬಾಗಿಲಿಗೆ ಹಚ್ತಾರಲ್ವ, ಆ ರಕ್ತ ಅವರ ಮನೆಗಳಲ್ಲಿರುವಂತಹ ಚೊಚ್ಚಲ ಮಕ್ಕಳನ್ನು, ಮರಿಗಳನ್ನು ರಕ್ಷಿಸ್ತು. ಯಾವುದು ರಕ್ಷಿಸ್ತು? ರಕ್ತ. ಯಾರ ರಕ್ತ? ಕುರಿಮರಿಯ ರಕ್ತ. ಆ ಕುರಿಮರಿ ಏನಾಗಿರಬೇಕು? ಪೂರ್ಣಾಂಗವಾಗಿರುವಂತಹ ಗಂಡಾಗಿರಬೇಕು. ಪೂರ್ಣಾಂಗವಾಗಿರುವಂತಹ ಲೋಪ ಇಲ್ಲದೆ ಇರುವಂತಹ ಗಂಡಾಗಿರಬೇಕು. ಇವಾಗ ಹೇಳಿ, ಲೋಪವಿಲ್ಲದೆ ಇರುವಂತಹ ಗಂಡು ಕುರಿಮರಿ ಏನತ್ತೆ, ಅದರ ರಕ್ತದಿಂದ ಇಸ್ರಾಯೇಲ್ಯರ ಚೊಚ್ಚಲ ಮಕ್ಕಳೆಲ್ಲರೂ ಸಹ ರಕ್ಷಿಸಲ್ಪಟ್ಟರು. ಇದನ್ನು ಏನಂತ ಕರಿತೀವಿ? ಇದಕ್ಕೆ ಸಾದೃಶ್ಯವಾಗಿ ಇವರು ಪ್ರತಿ ಸಾರಿನೂ ಮಾಡಬೇಕಾಗಿರುವಂತಹ ಹಬ್ಬವನ್ನು ಏನಂತ ಕರಿತೀವಿ? ಪಸ್ಕ ಹಬ್ಬ. ನಾನು ಹೇಳಿದಂತಹ 8 ಡೇಸಲ್ಲಿ ಈ ಪಸ್ಕ ಹಬ್ಬ ಯಾವ ಡೇ? ನಾನು 8 ದಿನ ಅಂತ ಹೇಳಿದ್ನಲ್ವಾ? ಆ 8 ದಿನಗಳಲ್ಲಿ ಪಸ್ಕ ಹಬ್ಬ ಯಾವ ದಿನ? ಮೊದಲನೇ ದಿನನ, 2ನೇ ದಿನನ, 3ನೇ ದಿನನ? ಯಾವ ದಿನ? ನಾನು ಕ್ಲಿಯರಾಗಿ ಎಕ್ಸ್ಪ್ಲೇನ್ ಮಾಡಿದ್ನಲ್ವಾ? ಮೊದಲನೇ ದಿನ ಪಸ್ಕ ಹಬ್ಬ. ಆ 8 ದಿನಗಳಲ್ಲಿ ಮೊದಲನೇ ದಿನ ಏನು? ಪಸ್ಕ ಹಬ್ಬ. ಅದಾದ ನಂತರ, ಪಸ್ಕ ಹಬ್ಬ ಆದ ನಂತರ ನೆಕ್ಸ್ಟ್ 7 ಡೇಸ್ ಏನು? ಹುಳಿ ಇಲ್ಲದೆ ಇರುವಂತಹ ರೊಟ್ಟಿಗಳ ಆಚರಣೆ. ಫಸ್ಟ್ ಕುರಿಮರಿಯ ರಕ್ತದಿಂದ ನಾವು ರಕ್ಷಿಸಲ್ಪಟ್ಟಿದ್ದೀವಿ. ಇಸ್ರಾಯೇಲ್ಯರಿಗೆ ಏನಕ್ಕೋಸ್ಕರ ಈ ಹಬ್ಬಗಳನ್ನು ಕೊಟ್ಟರು ಅಂದರೆ, ಪ್ರಪ್ರಥಮವಾಗಿ ಪಸ್ಕ ಹಬ್ಬ ಏನನ್ನು ಸೂಚಿಸುತ್ತೆ? ಕುರಿಮರಿಯ ರಕ್ತದಿಂದ ನಾವು ರಕ್ಷಿಸಲ್ಪಟ್ಟಿದ್ದೀವಿ. ಅದು ಪಸ್ಕ ಹಬ್ಬ ಅದನ್ನು ಸೂಚಿಸುತ್ತೆ. ನೆಕ್ಸ್ಟ್ ನಮ್ಮ ಪಾಯಿಂಟ್, ಇವಾಗ ನಾವು ಬರ್ತಿದ್ದೀವಿ ನಮ್ಮ ಪಾಯಿಂಟ್ಗೆ. ಇಷ್ಟಕ್ಕೂ ಆ ಮೇಜಿನ ಮೇಲೆ ರೊಟ್ಟಿಗಳನ್ನು ಏನಕ್ಕೋಸ್ಕರ ಇಡಬೇಕು, ಆ ರೊಟ್ಟಿಗಳು ಏನನ್ನು ಸೂಚಿಸುತ್ತೆ ಅನ್ನುವಂತಹದನ್ನೇ ಅಲ್ವಾ ನೋಡ್ತಿದ್ದೀವಿ. ಅಲ್ಲಿ ಹುಳಿ ಇಲ್ಲದೆ ಇರುವಂತಹ ರೊಟ್ಟಿಗಳನ್ನು ತಯಾರಿಸಿ ಇಸ್ರಾಯೇಲ್ಯರು ಇಡ್ತಿದ್ರು ಅಂತ ಹೇಳಿ ನಾವು ನೋಡಿದ್ದೇವೆ. ಆ ಹುಳಿ ಇಲ್ಲದೆ ಇರುವಂತಹ ರೊಟ್ಟಿ ಅಲ್ಲಿ ಏನಕ್ಕೋಸ್ಕರ ಇದೆ, ಆ ಹುಳಿ ಇಲ್ಲದೆ ಇರುವಂತಹದ್ದು ಏನನ್ನು ಸೂಚಿಸುತ್ತೆ ಅಂತ ಅಲ್ವಾ ನೋಡ್ತಿದ್ದೀವಿ. ಓಕೆ, ಫಸ್ಟ್ ಡೇ ಪಸ್ಕ ಹಬ್ಬ ಆದರೆ ಅದಾದ ನಂತರ 7 ದಿನಗಳು ಹುಳಿ ಇಲ್ಲದೆ ಇರುವಂತಹ ರೊಟ್ಟಿಗಳ ಆಚರಣೆ ಅಥವಾ ಹಬ್ಬ. ಅದನ್ನೊಂದ್ಸರಿ ನೋಡೋಣ. ಇಷ್ಟೊತ್ತು ನೀವು ನೋಡಿದ್ದು ಫಸ್ಟ್ ಡೇಗೆ ಎಕ್ಸ್ಪ್ಲನೇಷನ್. ಈಗ ನಾವು ನೆಕ್ಸ್ಟ್ ನೋಡ್ಲಿಕ್ಕೆ ಹೊರಟಿರುವಂತಹದ್ದು 2nd ಡೇ ಇಂದ 8th ಡೇವರೆಗೂ ನೆಕ್ಸ್ಟ್ 7 ಡೇಸ್ನ ಎಕ್ಸ್ಪ್ಲನೇಷನ್. ಧರ್ಮೋಪದೇಶ ಕಾಂಡ 16ನೇ ಅಧ್ಯಾಯ 2ನೇ ವಚನದಿಂದ ಓದೋಣ. ನೀವು ಆಡು ಕುರಿಗಳಲ್ಲಾಗಲಿ ದನಗಳಲ್ಲಾಗಲಿ ಪಸ್ಕದ ಪಶುವನ್ನು ಯೆಹೋವನು ತನ್ನ ಹೆಸರನ್ನು ಸ್ಥಾಪಿಸುವುದಕ್ಕೆ ಆತುಕೊಳ್ಳುವ ಸ್ಥಳದಲ್ಲೇ ಆತನಿಗಾಗಿ ವಧಿಸಬೇಕು. ಇಲ್ಲಿ ಪಸ್ಕದ ಬಗ್ಗೆ ನೋಡಿದ್ದೀವಿ, ಫಸ್ಟ್ ಡೇ ಆಚರಣೆ ಬಗ್ಗೆ ನೋಡಿದ್ದೀವಿ. ಈಗ ನೆಕ್ಸ್ಟ್ 7 ಡೇಸ್ ಏನ್ ಮಾಡಬೇಕು? 3ನೇ ವಚನ. ಅದರೊಂದಿಗೆ ಹುಳಿ ಹಾಕಿದ ರೊಟ್ಟಿಯನ್ನು ತಿನ್ನಬಾರದು. ಅದರೊಂದಿಗೆ ಹುಳಿ ಹಾಕದ ರೊಟ್ಟಿಯನ್ನು ತಿನ್ನಬಾರದು. ಯಾಕೆಂದರೆ ನೀವು ರೊಟ್ಟಿಗೆ ಹುಳಿ ಹಾಕುವುದಕ್ಕೆ ಅವಶ್ಯಕವಿಲ್ಲದೆ ಅವಸರದಿಂದ ಐಗುಪ್ತ ದೇಶವನ್ನು ಬಿಟ್ಟು ಬಂದಿರಿ. ಏನಕ್ಕೋಸ್ಕರ ರೊಟ್ಟಿಗೆ ಹುಳಿ ಹಾಕಬಾರದು ಅಂತ ಇಲ್ಲಿ ಹೇಳ್ತಿದ್ದಾರೆ, ಗಮನ ಕೊಟ್ಟು ಕೇಳಿಸ್ಕೊಳ್ಳಿ. ಏನಂತೆ? ಅದರೊಂದಿಗೆ ಹುಳಿ ಹಾಕಿದ ರೊಟ್ಟಿಯನ್ನು ತಿನ್ನಬಾರದು. ಯಾಕೆಂದರೆ ನೀವು ರೊಟ್ಟಿಗೆ ಹುಳಿ ಹಾಕುವುದಕ್ಕೆ ಅವಕಾಶವಿಲ್ಲದೆ ಅವಸರದಿಂದ ಐಗುಪ್ತ ದೇಶವನ್ನು ಬಿಟ್ಟು ಬಂದೀರಿ. ನೆಕ್ಸ್ಟ್, ಐಗುಪ್ತ ದೇಶದಿಂದ ನಿಮಗೆ ಬಿಡುಗಡೆಯಾದ ದಿನವು ನಿಮ್ಮ ಜೀವಮಾನವೆಲ್ಲ ನೆನಪಿನಲ್ಲಿರುವಂತೆ ನೀವು ಕಷ್ಟವನ್ನು ಸೂಚಿಸುವ ಹುಳಿ ಇಲ್ಲದ ರೊಟ್ಟಿಗಳನ್ನು 7 ದಿವಸಗಳವರೆಗೂ ತಿನ್ನಬೇಕು. ಇನ್ನೊಂದ್ಸರಿ ಓದೋಣ ಅದನ್ನು, ಅದರ ಅರ್ಥ ಏನು ಅಂತ ಹೇಳಿ ಮಾತಾಡ್ಕೊಳ್ಳೋಣ. ಇನ್ನೊಂದ್ಸರಿ ಓದಿ 3ನೇ ವಚನ. ಅದರೊಂದಿಗೆ ಹುಳಿ ಹಾಕಿದ ರೊಟ್ಟಿಯನ್ನು ತಿನ್ನಬಾರದು. ಯಾಕೆಂದರೆ ನೀವು ರೊಟ್ಟಿಗೆ ಹುಳಿ ಹಾಕುವುದಕ್ಕೆ ಅವಕಾಶವಿಲ್ಲದೆ ಅವಸರದಿಂದ ಐಗುಪ್ತ ದೇಶವನ್ನು ಬಿಟ್ಟು ಬಂದೀರಿ. ಐಗುಪ್ತ ದೇಶದಿಂದ ನಿಮಗೆ ಬಿಡುಗಡೆಯಾದ ದಿನವು ನಿಮ್ಮ ಜೀವಮಾನವೆಲ್ಲ ನೆನಪಿನಲ್ಲಿರುವಂತೆ ನೀವು ಕಷ್ಟವನ್ನು ಸೂಚಿಸುವ ಹುಳಿ ಇಲ್ಲದ ರೊಟ್ಟಿಗಳನ್ನು 7 ದಿವಸಗಳವರೆಗೂ ತಿನ್ನಬೇಕು. ಏನರ್ಥ ಆಯ್ತು ಇದರಲ್ಲಿ? ಈ ವಚನದಲ್ಲಿ ಏನರ್ಥ ಆಯ್ತು ನಮಗೆ? ಹುಳಿ ಇಲ್ಲದೆ ಇರುವಂತಹ ರೊಟ್ಟಿ ಅಂದರೆ ಏನು? ಹುಳಿ ಇಲ್ಲದೆ ಇರುವಂತಹ ರೊಟ್ಟಿಯನ್ನು ತಿನ್ನಬೇಕು 7 ದಿನ ಅಂತ ಹೇಳಿದ್ದು ಏನಕ್ಕೋಸ್ಕರ ದೇವರು? ಒಂದು ದಿನ ನೀವು ಐಗುಪ್ತ ದೇಶದಲ್ಲಿ ಸೆರೆಯಲ್ಲಿದ್ದರಲ್ವಾ, ಆ ಸೆರೆಯಿಂದ ನಾನು ನಿಮ್ಮನ್ನು ಬಿಡಿಸ್ಕೊಂಡು ಬಂದಲ್ವಾ, ನೀವೊಂದು ದಿನ ಕಷ್ಟದಲ್ಲಿದ್ದರಲ್ವ, ಹೇಗಿದ್ರಿ? ಗುಲಾಮರಾಗಿ ಹಳಿಸಿರುವಂತಹದ್ದೆಲ್ಲ ಅವ್ರು ನಿಮಗೆ ಕೊಡ್ತಾ ಇದ್ರು. ಗುಲಾಮರಿಗೆ ಹಳಿಸಿರುವಂತಹದ್ದೇ ಅಲ್ವಾ ಕೊಡುವಂತಹದ್ದು. ಬಿಟ್ಟಿ ಕೆಲಸಗಳನ್ನು ಮಾಡಿಸ್ಕೊಳ್ತಿದ್ರು, ಸ್ಯಾಲ್ರಿ ಕೊಡ್ತಿರ್ಲಿಲ್ಲ, ಇಷ್ಟ ಬಂದಂತೆ ಉಪಯೋಗ ಮಾಡ್ಕೊಳ್ತಿದ್ರು. ನಿಮ್ಮ ಆ ಕಷ್ಟದಿಂದ ನಾನು ನಿಮ್ಮನ್ನು ಏನು ಮಾಡಿದ್ದೀನಿ?
ಬಿಡಿಸಿದ್ದೀನಿ. ಆ ಕಷ್ಟದಿಂದ ನಾನು ನಿಮ್ಮನ್ನು ಬಿಡಿಸಿದ್ದೀನಿ. ಆ ಕಷ್ಟದಿಂದ ನಿಮ್ಮನ್ನು ಬಿಡಿಸ್ಕೊಂಡು ಬಂದಿದ್ದೀನಲ್ವಾ, ಆ ಕಷ್ಟಕ್ಕೆ ಸಾದೃಶ್ಯವಾಗಿ, ಈ ಬಿಡುಗಡೆಗೆ ಸಾದೃಶ್ಯವಾಗಿ ನೀವು ನೆಕ್ಸ್ಟ್ 7 ಡೇಸ್ ಏನು ಮಾಡಬೇಕು? ಹುಳಿ ಇಲ್ಲದೆ ಇರುವಂತಹ ರೊಟ್ಟಿಯನ್ನು ತಿನ್ನಬೇಕು. ಅದಕ್ಕೆ ಅಲ್ಲಿ ಆ ಮಾತನ್ನು ಒತ್ತು ಕೊಟ್ಟು ಸ್ಪಷ್ಟವಾಗಿ ಬರೆಸಿದ್ದಾರೆ. ನಿಮ್ಮ ಜೀವಮಾನವೆಲ್ಲ ನೆನಪಿನಲ್ಲಿರುವಂತೆ ನೀವು ಕಷ್ಟವನ್ನು ಸೂಚಿಸುವ ಹುಳಿ ಇಲ್ಲದ ರೊಟ್ಟಿಗಳನ್ನು, ಕಷ್ಟವನ್ನು ಸೂಚಿಸುವ ಹುಳಿ ಇಲ್ಲದ ರೊಟ್ಟಿಗಳನ್ನು. ಇವಾಗ ಹೇಳಿ, ಆ ಹುಳಿ ಇಲ್ಲದೆ ಇರುವಂತಹ ರೊಟ್ಟಿ ಏನನ್ನು ಸೂಚಿಸ್ತಿದೆ? ಕಷ್ಟವನ್ನು ಸೂಚಿಸ್ತಿದೆ, ಕಷ್ಟದಿಂದ ಬಿಡುಗಡೆಯನ್ನು ಸೂಚಿಸ್ತಿದೆ. ಮುಂದೆ, ಜೀವಮಾನವೆಲ್ಲ ನೆನಪಿನಲ್ಲಿರುವಂತೆ ನೀವು ಕಷ್ಟವನ್ನು ಸೂಚಿಸುವ ಹುಳಿ ಇಲ್ಲದ ರೊಟ್ಟಿಗಳನ್ನು 7 ದಿವಸಗಳವರೆಗೂ ತಿನ್ನಬೇಕು. ಯಾವುದರಿಂದ ಬಿಡಿಸ್ಕೊಂಡು ಬಂದರು ಐಗುಪ್ತ್ಯ ದೇಶದಿಂದ ದೇವರು ಇಸ್ರಾಯೇಲಿಯರನ್ನು? ಕಷ್ಟದಿಂದ ಬಿಡಿಸ್ಕೊಂಡ್ಬಂದ್ರೆ, ಇವರ ಬಾಧೆಗಳಿಂದ ಬಿಡಿಸ್ಕೊಂಡು ಬಂದರೆ. ಆ ಹುಳಿ ಇಲ್ಲದೆ ಇರುವಂತಹ ರೊಟ್ಟಿ ಏನನ್ನು ಸೂಚಿಸ್ತಿದೆ? ಕಷ್ಟದಿಂದ ದೇವರು ಕೊಟ್ಟಿರುವಂತಹ ಬಿಡುಗಡೆಯನ್ನು ಸೂಚಿಸ್ತದೆ. ಕಷ್ಟ ಅನ್ನುವಂತಹದ್ದು ಹುಳಿನ, ಕಷ್ಟ ಇಲ್ಲದೆ ಇರುವಂತಹದ್ದು ಅನ್ನುವಂತಹದ್ದು ಬಿಡುಗಡೆನ. ಅದಕ್ಕೆ ಹುಳಿ ಹಾಕದೆ ನೀವು ರೊಟ್ಟಿಯನ್ನು ತಯಾರು ಮಾಡಬೇಕು, ಅದನ್ನು 7 ಡೇಸ್ ತಿನ್ನಬೇಕು. ಇದು ಹಳೆಯ ಒಡಂಬಡಿಕೆಯ ಹುಳಿ ಆದರೆ ಹೊಸ ಒಡಂಬಡಿಕೆಯ ಹುಳಿ ಏನು? ಬ್ರದರ್, ಈ ಥರನೂ ಇದೆಯಾ ಹುಳಿ? ಹಳೆಯ ಒಡಂಬಡಿಕೆಯಲ್ಲಿ ಒಂದು ಹುಳಿ, ಹೊಸ ಒಡಂಬಡಿಕೆಯಲ್ಲಿ ಒಂದು ಹುಳಿ ಇದೆಯಾ? ಸತ್ಯವೇದದಲ್ಲೇ ಇದೆ ಅದು. ಹಳೆಯ ಒಡಂಬಡಿಕೆಯಲ್ಲಿ ಕಷ್ಟದಿಂದ ಬಿಡುಗಡೆಯಾಗಿರುವಂತಹದ್ದು ಹುಳಿ ಇಲ್ಲದೆ ಇರುವಂತಹದ್ದು ಆಗಬೇಕಾದ್ರೆ, ಆ ಹುಳಿ ಇರುವಂತಹದ್ದು ಅಥವಾ ಹುಳಿ ಇಲ್ಲದೆ ಇರುವಂತಹದ್ದು ಇದು ಏನು ಅಂತ ಗೊತ್ತಾಗಬೇಕು ಅಂದರೆ, ಹುಳಿ ಹೊಸ ಒಡಂಬಡಿಕೆಯಲ್ಲಿ ಏನು ಅಂತ ಗೊತ್ತಾಗಬೇಕು. ಕೊರಿಂಥದವರಿಗೆ ಬರೆದ ಮೊದಲನೇ ಪತ್ರಿಕೆ 5ನೇ ಅಧ್ಯಾಯ 6ನೇ ವಚನ. 5:6. ಹಿಗ್ಗುವುದು ಒಳ್ಳೆಯದಲ್ಲ, ನೀವು ಹಿಗ್ಗುವುದು ಒಳ್ಳೆಯದಲ್ಲ. ಸ್ವಲ್ಪ ಹುಳಿ ಕಲಿಸಿದರೆ ಕಣಕವೆಲ್ಲ ಹುಳಿಯಾಗುತ್ತದೆಂಬುದು ನಿಮಗೆ ಸ್ವಲ್ಪ ಹುಳಿ ಕಲಿಸಿದರೆ ಕಣಿಕವೆಲ್ಲ ಹುಳಿಯಾಗುತ್ತದೆಂಬುದು ನಿಮಗೆ ತಿಳಿಯದೋ? ನೀವು ಹುಳಿ ಇಲ್ಲದವರೆನ್ನಿಸಿಕೊಂಡದ್ದರಿಂದ. 7ನೇ ವಚನ. ನೀವು ಹುಳಿ ಇಲ್ಲದವರೆನ್ನಿಸಿಕೊಂಡದ್ದರಿಂದ. ಯಾರಂತೆ ಇವರು? ಹುಳಿ ಇಲ್ಲದವರೆನ್ನಿಸಿಕೊಂಡಿದ್ದರಿಂದ ಹಳೆ ಹುಳಿಯನ್ನು ತೆಗೆದುಹಾಕಿ ಹೊಸ ಕುಣಿಕದಂತಾಗಿರಿ. ಯಾಕೆಂದರೆ ನಮ್ಮ ಪಸ್ಕದ ಯಜ್ಞ ಕುರಿಯು ಕೊಯ್ದದೆ. ನಮ್ಮ ಪಸ್ಕದ ಕುರಿಯು ಕೊಯ್ದದೆ. 7ನೇ ವಚನವನ್ನು ಇನ್ನೊಂದು ಸಾರಿ ಓದೋಣ. ನೀವು ಹುಳಿ ಇಲ್ಲದವರೆನ್ನಿಸಿಕೊಂಡದ್ದರಿಂದ ಹಳೆ ಹುಳಿಯನ್ನು ತೆಗೆದುಹಾಕಿ ಹೊಸ ಕುಣಿಕೆಯಂತಾಗಿರಿ. ಯಾಕೆಂದರೆ ನಮ್ಮ ಪಸ್ಕದ ಯಜ್ಞದ ಕುರಿಯು ಕೊಯ್ದದೆ. 8ನೇ ವಚನ. ಅದಾವುದೆಂದರೆ ಕ್ರಿಸ್ತನೇ. ಹಾಗಾದ್ರೆ ನಾವು ಅಲ್ಲಿ ಹಳೆ ಉಡಂಬಡಿಕೆಯಲ್ಲಿ ನೋಡಿದ್ವಲ್ವಾ, 8 ದಿನ ಫೆಸ್ಟಿವಲ್ಲು. ಇವಾಗ ಹೇಳಿ, ಫಸ್ಟ್ ದಿನ ಏನು? ಅದರಲ್ಲಿ 8 ದಿನದಲ್ಲಿ ಪ್ರಪ್ರಥಮವಾಗಿರುವಂತಹ ದಿನ ಏನು? ಪಸ್ಕ ಹಬ್ಬ. ಉಳಿದಂತಹ 7 ದಿನಗಳೇನು? ಹುಳಿ ಇಲ್ಲದೆ ಇರುವಂತಹ ರೊಟ್ಟಿಗಳ ಆಚರಣೆ. ಹೌದಾ? ಆ ಪಸ್ಕ ಕುರಿಮರಿ ಪೂರ್ಣಾಂಗವಾಗಿರುವಂತಹ 1 ವರ್ಷದ ಗಂಡಾಗಿರಬೇಕು ಅಂತ ಹೇಳಿದ್ರಲ್ವಾ, ಆ ಕುರಿಮರಿ ಯಾವುದು? ಹೊಸ ಒಡಂಬಡಿಕೆಯಲ್ಲಿ ಯಾರು ಅದು? ಯೇಸು ಕ್ರಿಸ್ತರು. ಹಳೆ ಒಡಂಬಡಿಕೆಯಲ್ಲಿ ಹೇಗೆ ಆ ಪೂರ್ಣಾಂಗವಾಗಿರುವಂತಹ ಕುರಿಮರಿಯ ರಕ್ತ ಇಸ್ರಾಯೇಲ್ಯರನ್ನು ರಕ್ಷಿಸ್ತೋ, ಹೊಸ ಒಡಂಬಡಿಕೆಯಲ್ಲಿ ಕ್ರೈಸ್ತರಾಗ್ತೀವಿ ಅಂತ ಹೇಳಿ ನಾವು ಮುಂದೆ ಬರ್ತೀವಲ್ವಾ, ಆವಾಗ ನಮ್ಮನ್ನು ರಕ್ಷಣೆ ಮಾರ್ಗದಲ್ಲಿ ತಂದದ್ದು ಯಾವುದು? ಆ ಕುರಿಮರಿಯ ರಕ್ತಕ್ಕೆ ನಿಜ ಸ್ವರೂಪವಾಗಿರುವಂತಹ, ಪೂರ್ಣಾಂಗವಾಗಿರುವಂತಹ, ಅಂದರೆ ಲೋಪವಿಲ್ಲದೆ ಇರುವಂತಹ, ಪಾಪ ಇಲ್ಲದೆ ಇರುವಂತಹ ಯೇಸು ಕ್ರಿಸ್ತರ ರಕ್ತ. ಅದು ಫಸ್ಟ್ ಡೇ. ಪಸ್ಕ ಹಬ್ಬವನ್ನು ಇದಕ್ಕೋಸ್ಕರ ಆಚರಿಸ್ತೀವಿ. ಕುರಿಮರಿಯ ರಕ್ತ ಹೇಗೆ ನಮ್ಮನ್ನು ರಕ್ಷಿಸ್ತು ಅದನ್ನು ನೆನಪಿಸ್ಕೊಳ್ಲಿಕ್ಕೋಸ್ಕರ ಪಸ್ಕ ಹಬ್ಬವನ್ನು ಆಚರಣೆ ಮಾಡಬೇಕು ಅಂತ ದೇವರು ಹೇಳಿದರು. ಅದು ಫಸ್ಟ್ ಡೇಯ ಆಚರಣೆ. ಈಗ 7 ಡೇಸ್ ಏನಿದೆ ಹುಳಿ ಇಲ್ಲದೆ ಇರುವಂತಹ ಆಚರಣೆ. ಆ ಹುಳಿ ಅಂದರೆ ಏನು ಅಂತ ಹುಡುಕ್ತಿದ್ದೀವಲ್ವ? ಹುಳಿ ಅಂದರೆ ಏನು ಅಂತ ಹುಡುಕ್ತಿದ್ದೀವಲ್ವ? ಹಳೆ ಒಡಂಬಡಿಕೆಯಲ್ಲಿ ಹುಳಿ ಇಲ್ಲದೆ ಇರುವಂತಹದ್ದು ಅಂದರೆ ಏನು ಅಂತ ನೋಡ್ಕೊಂಡ್ವಿ. ನಿಮ್ಮ ಕಷ್ಟಗಳಿಂದ ನೀವು ಬಿಡುಗಡೆ ಆಗಿರುವಂತಹದ್ದು. ಹೊಸ ಒಡಂಬಡಿಕೆಯಲ್ಲಿ ಹುಳಿ ಇಲ್ಲದೆ ಇರುವಂತಹದ್ದು ಅಂದರೆ ಏನು ಅಂತ ನೋಡ್ತಿದ್ದೀವಿ. ಮುಂದೆ ಓದೋಣ. 8ನೇ ವಚನ. ನಾವು ಹಳೆ ಹುಳಿಯನ್ನು ಅಂದರೆ ಆದ ಕಾರಣ ನಾವು ಹಳೆ ಹುಳಿಯನ್ನು, ಹುಳಿ ಅಂದ್ರೆ ಏನು ಅಂತ ಇಲ್ಲಿ ಎಕ್ಸ್ಪ್ಲನೇಷನ್ ಕೊಟ್ಟಿದ್ದಾರೆ, ಗಮನ ಕೊಟ್ಟು ನೋಡಿ. ಅಂದರೆ ದುರ್ಮಾರ್ಗತ್ವ, ದುಷ್ಟತ್ವ ಎಂಬ ಹುಳಿಯನ್ನು ಇಟ್ಟುಕೊಳ್ಳದೆ ಸರಳತೆ, ಸತ್ಯತೆ ಎಂಬ ಹುಳಿ ಇಲ್ಲದ ರೊಟ್ಟಿಯನ್ನೇ ತೆಗೆದುಕೊಂಡು ಹಬ್ಬವನ್ನು ಆಚರಿಸೋಣ. ಹುಳಿ ಅಂದ್ರೆ ಏನು? ಹುಳಿ ಅನ್ನುವಂತಹದ್ದು ಏನಕ್ಕೋಸ್ಕರ ಹೋಲಿಕೆ ಆಗಿದೆ? ಒಂದು ವರ್ಡಲ್ಲಿ ಹೇಳಿ. ಪಾಪ. ಹಳೆ ಒಡಂಬಡಿಕೆಯಲ್ಲಿ ಹುಳಿ ಇಲ್ಲದೆ ಇರುವಂತಹ ರೊಟ್ಟಿಗಳನ್ನು ತಿನ್ಬೇಕು 7 ದಿನ ಅಂತ ಹೇಳಿ ಕಾರಣ ಏನು?
ನಿಮಗೆ ನಾನು ಬಿಡುಗಡೆ ಕೊಟ್ಟನಲ್ವ, ನೀವು ಅದನ್ನು ನೆನಪಿಸ್ಕೋಬೇಕು. ಹೊಸ ಒಡಂಬಡಿಕೆಯಲ್ಲಿ ಆ ಹುಳಿ ಇಲ್ಲದೆ ಇರುವಂತಹದ್ದು ಅಂದರೆ ಅದಕ್ಕೆ ಅರ್ಥ ಏನು? ಅಲ್ಲಿ ಯಾವುದರಿಂದ ಬಿಡುಗಡೆ ಕೊಟ್ಟರು? ಕಷ್ಟದಿಂದ. ಇಲ್ಲಿ ಯಾವುದರಿಂದ ಬಿಡುಗಡೆ ಕೊಡ್ತು ಯೇಸು ಕ್ರಿಸ್ತರ ರಕ್ತ? ಪಾಪದಿಂದ. ಇವಾಗ ಹೇಳಿ, ಹುಳಿ ಇಲ್ಲದೆ ಇರುವಂತಹ ರೊಟ್ಟಿಗಳ ಆಚರಣೆ ನೀವು 7 ದಿನ ಮಾಡಬೇಕು ಅಂತ ಹೇಳಿದ್ದೇನಕ್ಕೋಸ್ಕರ ಇಸ್ರಾಯೇಲ್ಯರಿಗೆ? ನಾನೊಂದು ದಿನ ನಿಮ್ಮ ಕಷ್ಟಗಳಿಂದ ನಿಮ್ಮನ್ನು ಬಿಡಿಸ್ತೆ, ಅದನ್ನು ನೀವು ನೆನಪಲ್ಲಿ ಇಟ್ಕೊಂಡಿರ್ಬೇಕಲ್ವಾ? ಆ ವರ್ಡನ್ನು ಓದಿದ್ವಿ, ನಮಗೆ ನೆನಪಿದೆಯಾ? ಧರ್ಮೋಪದೇಶ ಕಾಂಡ 16:3 ಆ ವರ್ಡನ್ನು ಓದಿದ್ದೀವಿ. ಇನ್ನೊಂದ್ಸರಿ ಓದಿ. ಅಲ್ಲ, ಪದ ಇದೆ. ಏನು ಪದ ಇದೆ? ನೆನಪಿಸಿಕೊಳ್ಳುವಂತಹದ್ದು ಅನ್ನುವಂತಹ ಪದ ಇದೆ. ತಿನ್ನಬಾರದು. ಯಾಕೆಂದರೆ ಅವಕಾಶವಿಲ್ಲದೆ ಅವಸರದಿಂದ ಐಗುಪ್ತ ದೇಶವನ್ನು ಬಿಟ್ಟು ಬಂದಿರಿ. ಐಗುಪ್ತ ದೇಶದಿಂದ ನಿಮಗೆ ಬಿಡುಗಡೆಯಾದ ದಿನವು ನಿಮ್ಮ ಜೀವಮಾನವೆಲ್ಲ ನೆನಪಿನಲ್ಲಿರುವಂತೆ ಮುಂದೆ ನೆನಪಿನಲ್ಲಿರುವಂತೆ ನೀವು ಕಷ್ಟವನ್ನು ಸೂಚಿಸುವ ಹುಳಿ ಇಲ್ಲದ ರೊಟ್ಟಿಗಳನ್ನು 7 ದಿವಸಗಳವರೆಗೂ ತಿನ್ನಬೇಕು. ಏನಕ್ಕೋಸ್ಕರ 7 ದಿನ ಹುಳಿ ಇಲ್ಲದೆ ಇರುವಂತಹ ರೊಟ್ಟಿ ತಿನ್ಬೇಕು ಅವರು? ನೆನಪಲ್ಲಿ ಇಟ್ಕೊಳಕ್ಕೆ. ಏನನ್ನ ನೆನಪಲ್ಲಿ ಇಟ್ಕೊಳ್ಲಿಕ್ಕೆ? ಕಷ್ಟದಿಂದ ದೇವರು ಬಿಡಿಸ್ಕೊಂಡು ಬಂದರು. ಕಷ್ಟದಿಂದ ಬಿಡುಗಡೆ ಆಯಿತು. ಇದನ್ನು ನೆನಪಿಟ್ಕೊಳ್ಲಿಕ್ಕೆ ಹುಳಿ ಇಲ್ಲದೆ ಇರುವಂತಹ ರೊಟ್ಟಿ ತಿನ್ಬೇಕಾ? ಹೌದು. ಹುಳಿ ಅನ್ನುವಂಥದ್ದು ಏನಕ್ಕೋಸ್ಕರ ಸೂಚನೆ ಆಗಿದೆ ಅಂತ ಹೇಳಿ ನಾವು ಮಾತಾಡ್ಕೊಂಡಿದ್ದೀವಿ. ಇಸ್ರಾಯೇಲ್ಯರಿಗೆ ಕಷ್ಟದ ಸೂಚನೆ. ಇಡೀ ಪ್ರಪಂಚಕ್ಕೆ ಏನನ್ನು ಸೂಚಿಸುತ್ತೆ ಅದು? ಹುಳಿ ಇಲ್ಲದೆ ಇರುವಂತಹ ರೊಟ್ಟಿ. ಅಥವಾ ಹುಳಿ ಏನನ್ನು ಸೂಚಿಸುತ್ತೆ ಹೇಳಿ? ಪಾಪ. ಹುಳಿ ಅನ್ನುವಂತಹದ್ದು ಏನನ್ನು ಸೂಚಿಸುತ್ತೆ? ಪಾಪ. ಒಂದು ದಿನ ಕಷ್ಟದಿಂದ ದೇವರು ಬಿಡಿಸ್ಕೊಂಡು ಬಂದಿರುವಂತಹದ್ದನ್ನು ನೆನಪಿಟ್ಕೊಳ್ಲಿಕ್ಕೋಸ್ಕರ ಹುಳಿ ಇಲ್ಲದೆ ಇರುವಂತಹ ರೊಟ್ಟಿಗಳ ಆಚರಣೆ ಮಾಡ್ಲಿಕ್ಕೆ ಹೇಳಿದ್ರು ಇಸ್ರಾಯೇಲ್ಯರಿಗೆ. ಈಗ ಹೇಳಿ, ಆಲಯದಲ್ಲಿ ಆ ಮೇಜಿನ ಮೇಲೆ ಹುಳಿ ಇಲ್ಲದೆ ಇರುವಂತಹ ರೊಟ್ಟಿ ಇಡಬೇಕು ಅಂದ್ರಲ್ವ? ಆ ಹುಳಿ ಇಲ್ಲದೆ ಇರುವಂತಹ ರೊಟ್ಟಿ ಮುಂದೆ ಬರುವಂತಹ ಯಾವ ನಿಜ ಸ್ವರೂಪವನ್ನು ತೋರಿಸ್ತಿದೆ? ಮುಂದೆ ಒಂದು ದಿನ ಇಸ್ರಾಯೇಲ್ಯರನ್ನ ಕಷ್ಟದಿಂದ ಹೇಗೆ ಬಿಡಿಸ್ಕೊಂಡು ಬಂದೋ, ಈ ಪ್ರಪಂಚವನ್ನ ಪಾಪದಿಂದ ಬಿಡಿಸುವಂತಹ ಒಂದು ಪಸ್ಕ ಕುರಿಮರಿ ಬರುತ್ತೆ ಈ ಲೋಕಕ್ಕೆ. ಪೂರ್ಣಾಂಗವಾಗಿರುವಂತಹ, ಪಾಪ ಇಲ್ಲದೆ ಇರುವಂತಹ, ಲೋಪ ಇಲ್ಲದೆ ಇರುವಂತಹ ಕುರಿಮರಿ ಬರುತ್ತೆ ಈ ಲೋಕಕ್ಕೆ. ಆ ಕುರಿಮರಿಯ ರಕ್ತದ ಆಧಾರದ ಮೇಲೆ ನಿಮ್ಮನ್ನ ನಿಮ್ಮ ಪಾಪದೊಳಗಿಂದ ಬಿಡಿಸ್ಕೊಂಡು ದೇವರು ಬರ್ತಾರೆ. ಈ ಪ್ರಪಂಚಕ್ಕೆ ಕೊಡ್ತಿರುವಂತಹ ಸಂದೇಶ ಆ ಮೇಜಿನ ಮೇಲಿಡುವಂತಹ ರೊಟ್ಟಿಗಳು. ಏನಾದರೂ ಅರ್ಥ ಆಗ್ತಿದೆಯಾ ನಮಗೆ? ಸ್ವಲ್ಪ ಆದರೂ 50% ತಲೆಗೆ ಹೋದರೂ ಸಾಕು, 20% ತಲೆಗೆ ಹೋದರೂ ಸಾಕು. ಅರ್ಥ ಆಗ್ತಿದೆಯಾ? ಹುಳಿ ಇಲ್ಲದೆ ಇರುವಂತಹ ರೊಟ್ಟಿ ಅಂದ ತಕ್ಷಣ ನೀವು ಸತ್ಯವೇದದಲ್ಲಿರುವಂತಹದ್ದೆಲ್ಲ ಒಂದ್ಸಾರಿ ಲಿಂಕ್ ಮಾಡಿ ನೋಡಿದ್ರೆ ಗೊತ್ತಾಗೋಗುತ್ತೆ. ದೇವರು ಸ್ಪಷ್ಟವಾಗಿ ಒತ್ತಿ ಕೆಲವು ಸಾರಿ ಹೇಳಿದ್ದಾರೆ, ಹುಳಿ ಇಲ್ಲದೆ ಇರುವಂತಹ ರೊಟ್ಟಿ. ಹುಳಿ ಇಲ್ಲದೆ ಇರುವಂತಹ ರೊಟ್ಟಿ ಬಿಡುಗಡೆಗೆ ಸಾದೃಶ್ಯ. ಅಲ್ಲಿ ರೊಟ್ಟಿಗಳಿದೆ ಮೇಜಿನ ಮೇಲೆ ಅಂದರೆ ಅದು ಏನನ್ನು ತೋರಿಸ್ತಿದೆ? ಮುಂದೆ ಒಂದು ದಿನ ಪಸ್ಕದ ಕುರಿಮರಿಯಾದ ಆತನು ನಿಮ್ಮನ್ನು ನಿಮ್ಮ ಪಾಪದೊಳಗಿಂದ, ನಿಮ್ಮ ಪಾಪಗಳು ಅನ್ನುವಂಥ ಹುಳಿಯಿಂದ ಬಿಡಿಸ್ಕೊಂಡು ಬರ್ತಾರೆ. ಅದಕ್ಕೆ ಸಾದೃಶ್ಯ ಈ ಹುಳಿ ಇಲ್ಲದೆ ಇರುವಂತಹ ರೊಟ್ಟಿಗಳು. ಅರ್ಥ ಆಯ್ತಾ? ಇವಾಗ ಹೇಳಿ, 12 ಏನಕ್ಕೋಸ್ಕರ ಇದೆ? ಆ ಮೇಜಿನ ಮೇಲೆ ಒಂದು ರೊಟ್ಟಿ ಇಟ್ಟಿದ್ರೆ ಸಾಕಾಗಿತ್ತಲ್ವಾ? 12 ಏನಕ್ಕೋಸ್ಕರ ಇದೆ? ದೇವರು ಒಂದು ಕಾಲದಲ್ಲಿ ಪ್ರಪಂಚವನ್ನು ಸರಿ ಮಾಡಬೇಕು, ಪ್ರಪಂಚಕ್ಕೆ ನನ್ನ ವಾಕ್ಯ ಹೇಳಬೇಕು ಅಂತ ಹೇಳಿ ಎಷ್ಟು ಗೋತ್ರಗಳನ್ನು ಆರಿಸ್ಕೊಂಡ್ರು? 12 ಗೋತ್ರಗಳನ್ನು. ಈ 12 ದೇವರಿಗಿದ್ದಂಥ ಆಸೆ ಆಸಕ್ತಿ ಎಲ್ಲ ಒಂದೇ. ಈ 12 ಗೋತ್ರಗಳು ನನಗೆ ಪ್ರಪ್ರಥಮವಾಗಿ ನನಗೆ ಸಿಕ್ಕಿರುವಂತಹ ಫಲ. ಈ ಪ್ರಥಮ ಫಲದಿಂದ ಉಳಿದಂತಹ ಭೂಮಿಯ ಮೇಲಿರುವಂತಹ ಉಳಿದ ವಂಶಗಳು, ಜಾತಿಗಳು ಎಲ್ಲರನ್ನೂ ಸಹ ನಾನು ಸರಿ ಮಾಡಬೇಕು, ಆರಿಸ್ಕೊಬೇಕು. ದೇವರಿಗೆ ಆದಾಮನ ಕಾಲದಿಂದನೇ ಮನುಷ್ಯರು ದೂರ ಆಗೋಗಿದ್ರು. ಪ್ರಿಯ, ನಮಗೆ ಗೊತ್ತಲ್ವ? ದೇವರಿಗೂ ಮನುಷ್ಯರಿಗೂ ಡಿಸ್ಟೆನ್ಸ್ ಏರ್ಪಟ್ಟಿತ್ತು, ದೂರ ಏರ್ಪಟ್ಟಿತ್ತು. ಆ ಸಂದರ್ಭದಿಂದ ದೇವರು ಪ್ರಪ್ರಥಮವಾಗಿ 12 ಗೋತ್ರದವರನ್ನು ಆರಿಸ್ಕೊಂಡು ಅವರನ್ನು ಹತ್ತಿರಕ್ಕೆ ತಗೊಂಡು ಫಸ್ಟ್ ಅವರಿಗೆ ದೇವರ ವಾಕ್ಯವನ್ನು ಕೊಟ್ಟು ಏನು ಕನಸ್ಕೊಂಡಿದ್ರು? ಈ 12 ಗೋತ್ರಗಳಿಂದ ಪ್ರಪಂಚದಲ್ಲಿ ಭೂಮಿಯ ಮೇಲಿರುವಂತಹ ಎಲ್ಲರೂ ಸಹ ನನಗೆ ಹತ್ತಿರ ಆಗ್ತಾರೆ ಅನ್ನುವಂತಹ ಕನಸನ್ನು ಕಂಡರು.
ಇವಾಗ ನೀವು ಹೇಳಿ, ಆ ಕನಸು ಎಷ್ಟರ ಮಟ್ಟಿಗೆ ನೆರವೇರಿಸಿದ್ರು ಇಸ್ರಾಯೇಲ್ಯರು? ಆ ಕನಸನ್ನು ನೆರವೇರಿಸಿದ್ರೆ ಇಸ್ರಾಯೇಲ್ಯರು ಆ ಕನಸನ್ನು ನೆರವೇರಿಸಿದ್ರೆ ಹೊಸ ಒಡಂಬಡಿಕೆಯಲ್ಲಿ ಮತ್ತೆ ಆ 12 ಗೋತ್ರಗಳಿಗೆ ಸಾದೃಶ್ಯವಾಗುವಂತೆ ಯಾವ ದೇವರ ಸಂಕಲ್ಪ 12 ಗೋತ್ರಗಳಿಂದ ನೆರವೇರಿಲ್ವೋ ಅದೇ ದೇವರ ಸಂಕಲ್ಪವನ್ನು ನೆರವೇರಿಸ್ಕೊಳ್ಲಿಕ್ಕೆ ಮತ್ತೆ 12 ಜನ ಶಿಷ್ಯಂದಿರನ್ನು ಆಯ್ಕೆ ಮಾಡಿಕೊಡ್ತಾರೆ. ಹೌದಾ? ಆ 12 ಗೋತ್ರದವರನ್ನು ಆರಿಸ್ಕೊಂಡ್ರು, ಅವರು ದೇವರ ಸಂಕಲ್ಪವನ್ನು ಇಷ್ಟವನ್ನು ನೆರವೇರಿಸಿಲ್ಲ. ಆ 12 ಗೋತ್ರದವರು ದೇವರ ಸಂಕಲ್ಪವನ್ನು ನೆರವೇರಿಸದೇ ಇರುವಂತಹ ಕಾರಣದಿಂದ ಅದೇ ಕೈಬಿಟ್ಟು ಹೋಗಿರುವಂತಹ ದೇವರ ಸಂಕಲ್ಪವನ್ನು ನೆರವೇರಿಸಲಿಕ್ಕೆ 12 ಜನ ಶಿಷ್ಯಂದಿರನ್ನು ಏರ್ಪಡಿಸ್ಕೊಳ್ತಾರೆ. ಅದಕ್ಕೆ ಆ 12 ಅನ್ನುವಂತಹ ನಂಬರ್ ಎಷ್ಟು ಮುಖ್ಯ ಅಂದರೆ, ಇಸ್ಕರಿಯೋತ ಯೂದನು ತಪ್ಪಿ ಹೊರಟೋಗ್ತಾರೆ, ನಿಜನ? ಆ 12 ಮಂದಿಯಲ್ಲಿ ಒಬ್ರು ಯಾರು? ಇಸ್ಕರಿಯೋತ ಯೂದ ತಪ್ಪು ಹೊರಟೋಗ್ತಾರೆ. ಮತ್ತೆ ದೇವರೇನು ಮಾಡ್ತಾರೆ? ಖಾಲಿ ಬಿಡ್ತಾರೆ, ಆ ಪ್ಲೇಸನ್ನು ಖಾಲಿ ಬಿಡ್ತಾರೆ, ಇನ್ನೊಬ್ಬರನ್ನು ತಂದು ಆ ಪ್ಲೇಸಲ್ಲಿ ಕೂರಿಸ್ತಾರೆ. 12 ಇರಬೇಕು. ಇದು ಇವತ್ತು ನೆನ್ನೆ ಅಂದ್ಕೊಂಡಿರುವಂತಹ ನಂಬರ್ ಅಲ್ಲ. ಹಳೆಯ ಒಡಂಬಡಿಕೆಯಲ್ಲಿ 12 ಗೋತ್ರಗಳನ್ನು ಆರಿಸ್ಕೊಂಡು ಪ್ರಪಂಚವನ್ನು ಸರಿ ಮಾಡಬೇಕು ಅಂದ್ಕೊಂಡ್ರು ದೇವರು. ಲೇವಿಯರು ಈ 12 ಗೋತ್ರಕ್ಕೂ ಸಹ ಮಾರ್ಗದರ್ಶಿಗಳಾಗಿರಬೇಕು ಅಂತ ಅಂದ್ಕೊಂಡ್ರು ದೇವರು. ನಮಗೆ ಅರ್ಥ ಆಗ್ತಿದ್ಯಾ ದೇವರ ಅರೇಂಜ್ಮೆಂಟ್? ಹಳೆಯ ಒಡಂಬಡಿಕೆಯಲ್ಲಿ 12 ಗೋತ್ರಗಳವರಿಂದ ಪ್ರಪಂಚ ಮಾರ್ಪಡಬೇಕು. ಈ 12 ಗೋತ್ರಗಳಿಗೆ ಬುದ್ಧಿ ಹೇಳಲಿಕ್ಕೆ ಯಾರಿದ್ದಾರೆ? 12 ಗೋತ್ರಗಳಿಗೆ ಬುದ್ಧಿ ಹೇಳಲಿಕ್ಕೆ ಯಾರಿದ್ದಾರೆ? ಲೇವಿಯರು, ಯಾಜಕರು. ಆ 12 ಗೋತ್ರಗಳವರು ದೇವರ ಸಂಕಲ್ಪವನ್ನು ನೆರವೇರಿಸಿಲ್ಲ, ಈ ಲೇವಿಯರು ದೇವರ ಸಂಕಲ್ಪವನ್ನು ನೆರವೇರಿಸಿಲ್ಲ. ಹೊಸ ಒಡಂಬಡಿಕೆಯಲ್ಲಿ ಲೇವಿಯರಿಗೆ ಸಾದೃಶ್ಯವಾಗಿರುವಂತಹ, ಯಾಜಕರಿಗೆ ಸಾದೃಶ್ಯವಾಗಿರುವಂತಹ ಯೇಸು ಕ್ರಿಸ್ತರು ಆ ಸಂಕಲ್ಪವನ್ನು ನೆರವೇರಿಸಿದ್ರು. ಆ 12 ಗೋತ್ರಗಳಿಗೆ ಸಾದೃಶ್ಯವಾಗಿರುವಂತಹ 12 ಜನ ಅಪೋಸ್ತಲರು ಆ ಸಾದೃಶ್ಯವನ್ನು, ಆ ಸಂಕಲ್ಪವನ್ನು ನೆರವೇರಿಸಿದ್ರು. ಹೌದಾ ಇಲ್ವಾ? ಹೌದಾ? ಹಳೆ ಒಡಂಬಡಿಕೆಯಲ್ಲಿ ಕೈ ತಪ್ಪಿ ಹೋದಂತಹ ಸಂಕಲ್ಪ ಹೇಗೆ ಹೊಸ ಒಡಂಬಡಿಕೆಯಲ್ಲಿ ಅದೇ ಕೌಂಟನ್ನು ತಗೊಂಡು, ಅದೇ ನಂಬರ್ಸನ್ನು ತಗೊಂಡು ದೇವರು ನೆರವೇರಿಸಿದ್ರು ಅಂತ ಒಂದು ಸರಿ ನೋಡಿ. ಅಲ್ಲಿ ಲೇವಿಯರು ತಪ್ಪೋದ್ರು, ಯಾಜಕರು ತಪ್ಪೋದ್ರು, ಇಲ್ಲಿ ಯೇಸು ಕ್ರಿಸ್ತರು ಕೈ ಹಿಡಿದ್ರು ಮಹಾಯಾಜಕನಾಗಿ. ಅಲ್ಲಿ 12 ಗೋತ್ರಗಳವರು ತಪ್ಪೋದ್ರು, ಇಲ್ಲಿ 12 ಮಂದಿ ಶಿಷ್ಯಂದಿರು ಪ್ರಪಂಚವನ್ನು ಮಾರ್ಪಡಿಸಿದ್ರು. ಹೌದಾ? ಇವಾಗ ಹೇಳಿ, ಈ 12 ಜನ ಅಪೊಸ್ತಲರಿಗೂ ಆ ಮೇಜಿನ ಮೇಲಿರುವಂಥ 12 ರೊಟ್ಟಿಗಳಿಗೂ ಲಿಂಕ್ ಏನು? ಆ ಹುಳಿ ಇಲ್ಲದೆ ಇರುವಂತಹ ರೊಟ್ಟಿ ಬಿಡುಗಡೆಗೆ ಸಾದೃಶ್ಯ, ಅದನ್ನು ಸದಾಕಾಲ ನಮ್ಮ ನೆನಪಿನಲ್ಲಿ ಇಟ್ಕೊಳ್ಳಲಿಕ್ಕೆ ಸಾದೃಶ್ಯ. ಒಳಗಡೆ ಪರಿಶುದ್ಧ ಸ್ಥಳಕ್ಕೆ ಬರುವಂಥವರೆಲ್ಲ ಯಾರು ಇಷ್ಟಕ್ಕೂ? ಪ್ರತ್ಯಕ್ಷ ಗುಡಾರದಲ್ಲಿ ಪರಿಶುದ್ಧ ಸ್ಥಳಕ್ಕೆ ಕಾಲಿಡುವಂತಹ ಅವಕಾಶ ಯಾರಿಗೆ ಮಾತ್ರ ಇದೆ? ಯಾರಿಗೆ ಮಾತ್ರ ಇದೆ? ಯಾಜಕರಿಗೆ ಮಾತ್ರ. ಹೊಸ ಒಡಂಬಡಿಕೆಯಲ್ಲಿ ಯಾಜಕರು ಯಾರು? ನಾವಲ್ವಾ? ಕ್ರೈಸ್ತರಲ್ವಾ? ನಾವೆಲ್ಲರೂ ಅಲ್ವಾ? ಇವಾಗ ಹೇಳಿ, ಯಾಜಕರು ಓಡಾಡುವಂತಹ ಆ ಸ್ಥಳದಲ್ಲಿ ಆ 12 ರೊಟ್ಟಿಗಳನ್ನು ಏನಕ್ಕೋಸ್ಕರ ಇಟ್ಟರು? ಹಳೆ ಒಡಂಬಡಿಕೆಯಲ್ಲಿ 12 ಗೋತ್ರದವರನ್ನು ಏರ್ಪಡಿಸ್ಕೊಂಡಿದ್ದು ಏನಕ್ಕೋಸ್ಕರ? ಪ್ರಪಂಚವನ್ನು, ನೀವು 12 ಗೋತ್ರಗಳಿಂದ ನಾನು ಪ್ರಪಂಚವನ್ನು ಹತ್ತಿರ ತಗೊಳ್ತೀನಿ, ಮತ್ತೆ ಇಡೀ ಪ್ರಪಂಚದಲ್ಲಿರುವಂತಹ ನನ್ನ ಎಲ್ಲ ಮಕ್ಕಳನ್ನು ನನ್ನ ಹತ್ತಿರ ಮಾಡ್ಕೋತೀನಿ ನಾನು ಅಂತ ಅಲ್ವಾ 12 ಗೋತ್ರಗಳನ್ನು ಏರ್ಪಡಿಸ್ಕೊಂಡಿತ್ತು. ಅವ್ರು ನೆರವೇರಿಸಿದ್ರೆ ಇಲ್ಲ. ಇವಾಗ ಹೇಳಿ, ಈ ಭೂಮಿಯ ಮೇಲೆ ಒಬ್ಬರು ಕ್ರೈಸ್ತರು ಅಂತ ಅನ್ನಿಸ್ಕೊಂಡಿದ್ದಾರೆ ಅಂದರೆ ಈ ಕಾಲದಲ್ಲಿ ಅದು ಯಾರ ಮೂಲಕ ನಾವು ರಕ್ಷಣೆ ಮಾರ್ಗಕ್ಕೆ ಬಂದಿರುವಂತಹದ್ದು? ಕ್ರಿಸ್ತನ ಮೂಲಕ. ಹೌದು, ಯಾರು ಸಾರಿರುವಂತಹ ಸುವಾರ್ತೆಯ ಮೂಲಕ ಬಂದಿರುವಂತಹದ್ದು ನಾವು ರಕ್ಷಣೆ ಮಾರ್ಗಕ್ಕೆ? ಅಪೊಸ್ತಲರು. ಈ ಭೂಮಿಯ ಮೇಲೆ ಯಾರಾದರೂ ಇಷ್ಟು ಕೋಟಿ ಜನ ಕ್ರೈಸ್ತರಲ್ಲಿ ಯಾವ ಒಬ್ಬ ಸಹೋದರನಾದರೂ ಮುಂದೆ ಬಂದು ನಾನು ಕ್ರೈಸ್ತನು ಅಂತ ಹೇಳ್ಕೊತಿದ್ದಾನೆ ಅಂತ ಹೇಳಿದ್ರೆ ಅದು ಯಾರು ಪಟ್ಟಿರುವಂಥ ಕಷ್ಟ, ಯಾರು ಪಟ್ಟಿರುವಂಥ ಶ್ರಮೆ ಗೊತ್ತಾ? ಅಪೊಸ್ತಲರು. ಭೂಮಿಯ ಮೇಲೆ 400 ಕೋಟಿ ಜನ ಕ್ರೈಸ್ತರು ಅಂತ ಹೇಳ್ಕೊಳ್ಳುವಂಥವ್ರು ಇದ್ದಾರೆ ಅಂದರೆ ಈ 400 ಕೋಟಿ ಜನ ಕ್ರೈಸ್ತವ್ಯದಲ್ಲಿ ಬಂದಿರುವಂತಹದ್ದು ಅಪೊಸ್ತಲರು ಪಟ್ಟಿರುವಂತಹ ಶ್ರಮೆ, ಆ ಯೇಸು ಕ್ರಿಸ್ತರು ಅಪೊಸ್ತಲರಿಗೆ ಒಪ್ಪಿಸಿರುವಂತಹ ಬೋಧನೆ. ಅದಕ್ಕೆ ಸತ್ಯವೇದದಲ್ಲಿ ಒಂದು ಮಾತನ್ನು ಓದ್ಕೊಳ್ತೀವಿ, ಅಪೊಸ್ತಲರ ಬೋಧನೆ. ಕೇಳಿದೀವ ಇದನ್ನ? ಅಪೊಸ್ತಲರ ಬೋಧನೆ. ಒಂದು ದಿನ 12 ಗೋತ್ರಗಳನ್ನು ಆರಿಸ್ಕೊಂಡು ಪ್ರಪಂಚವನ್ನು ಮಾರ್ಪಡಿಸ್ಬೇಕು ಅಂತ ಅಂದ್ಕೊಂಡ್ರು. ಈ 12 ಗೋತ್ರಗಳವರೊಂದಿಗೆ ಒಡಂಬಡಿಕೆ ಮಾಡಿಕೊಂಡು ಪ್ರಪಂಚದ ಜೊತೆ ಒಡಂಬಡಿಕೆ ಮಾಡ್ಕೊಬೇಕು ಅಂತ ಅಂದ್ಕೊಂಡ್ರು. ನೆರವೇರಿಲ್ಲ ಅದು. ನೆಕ್ಸ್ಟ್ 12 ಜನ ಶಿಷ್ಯಂದಿರನ್ನು ಏರ್ಪಾಟು ಮಾಡಿ, ನೀವು ಈ 12 ಜನ
ಪ್ರಪಂಚಕ್ಕೆ ಹೋಗಿ ಉಳಿದಂಥವರನ್ನೆಲ್ಲ ಏನಾಗಿ ಮಾಡಿ ಅಂತ ಹೇಳಿದ್ರು 12 ಜನಕ್ಕೆ. ಒಂದ್ಸರಿ ಓದೋಣ ಮಾತನ್ನ. ಮೊಟ್ಟ ಮೊದಲನೇದಾಗಿ ಅಪೋಸಲ್ಸ್ ಡಾಕ್ಟ್ರೈನ್, ಅಪೋಸ್ತಲರ ಬೋಧನೆ, ಆ ಪದವನ್ನು ನೋಡ್ಕೊಂಡು ಮುಂದೆ ಹೋಗೋಣ. ಅಪೋಸ್ತಲರ ಕೃತ್ಯಗಳು 2ನೇ ಅಧ್ಯಾಯ 42ನೇ ವಚನ. ಇವರು ಅಪೋಸ್ತಲರ ಬೋಧನೆಯನ್ನು ಕೇಳುವುದರಲ್ಲಿಯೂ ಸಹೋದರರ ಅನ್ಯೋನ್ಯತೆಯಲ್ಲಿಯೂ ರೊಟ್ಟಿ ಮುರಿಯುವುದರಲ್ಲಿಯೂ ಪ್ರಾರ್ಥನೆಗಳಲ್ಲಿಯೂ ನಿರತರಾಗಿದ್ದರು. ಅಪೋಸ್ತಲರ ಬೋಧನೆ, ಭೂಮಿಯ ಮೇಲಿರುವಂತಹ 400 ಕೋಟಿ ಜನ ಯಾವುದರಿಂದ ಕ್ರೈಸ್ತರಾಗಿರುವಂಥವ್ರು ಇವತ್ತು ಆ ಅಪೋಸ್ತಲರಿಂದ ಬೋಧನೆ, ಆ ಅಪೋಸ್ತಲರ ಬೋಧನೆಯಿಂದನೇ. ಹೌದಾ? ದೇವರು ಆಗ ಆ 12 ಗೋತ್ರಗಳದವರು ಆ ಗೋತ್ರಗಳೊಂದಿಗೆ ಒಡಂಬಡಿಕೆಯನ್ನು ಮಾಡಿಕೊಂಡ್ರು. ಆ 12 ಗೋತ್ರಗಳೊಂದಿಗೆ ನಿಮ್ಮನ್ನು ಬಿಡಿಸ್ಕೊಂಡು ಕರ್ಕೊಂಬಂದಿದ್ದೀನಲ್ವಾ, ಅದನ್ನು ನೆನಪಿಸುತ್ತೆ ಇಲ್ಲಿಟ್ಟಿರುವಂಥ 12 ರೊಟ್ಟಿಗಳು ಅಂತ ಹೇಳಿ ಇಟ್ಟರು. ಅದು ಮುಂದೆ ಬರುವಂತಹ ಯಾವ ನಿಜ ಸ್ವರೂಪಕ್ಕೆ ಛಾಯೆ ಆಗಿತ್ತು? ಇಡೀ ಪ್ರಪಂಚವನ್ನು ಆ 12 ಮಂದಿ ಅಪೋಸ್ತಲರ ಬೋಧನೆಯಿಂದ ದೇವರು ತಮ್ಮ ಪಾಪಗಳಿಂದ ಬಿಡಿಸ್ಕೊಂಡು ಬರೋಕ್ಕೆ ಪ್ಲ್ಯಾನ್ ಏನು ಮಾಡಿದ್ರಲ್ವಾ, ಅದಕ್ಕೆ